ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ NCERT 6ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ವಿವರಣೆಗಳನ್ನು ನೋಡ್ಕೋತಾ ಇದ್ದೀವಿ, ಸರಿನಾ. ಸೊ ಈ ವಿಡಿಯೋದ ವಿಶೇಷತೆ ಏನು ಅಂತ ಕೇಳಿದ್ರೆ ಈ ವಿಡಿಯೋ ನಿಮಗೆ ಪ್ರಮುಖವಾಗಿ ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಮಾಡಿಕೊಡ್ತೀನಿ 2 ಚಾಪ್ಟರ್ದು. ಹಾಗೆ ಆ 2 ಚಾಪ್ಟರ್ ಮೇಲೆ ಓಕೆನಾ, ಆ 2 ಚಾಪ್ಟರ್ ಮೇಲೆ ಯಾವ್ಯಾವ ಪ್ರಶ್ನೆಗಳು ಬಂದಿದ್ದಾವೆ ಹಾಗೆ ಇನ್ನು ಮುಂದೆ ಯಾವುದು ಬರಬಹುದು ಅಂತ ಕೂಡ ಇದ್ರೇನೋ ಪ್ರಶ್ನೆಗಳನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ, ಸರಿನಾ. ಸೊ ಅದನ್ನೆಲ್ಲ ನೋಡ್ಕೊಳ್ಳೋಣ. ಸೊ ಇದು PPT ಆಗಿರ್ತದೆ. ಈ PPTನಲ್ಲಿ ನಿಮಗೆ ಏನಂದರೆ ಪ್ರಶ್ನೆಗಳು ಹಾಕಿದ್ದೀನಿ, ಸರಿನಾ. ಸೊ ಪ್ರಶ್ನೆಗಳು ಹಾಕಿದ್ದೀನಿ. ಇದು ಹೇಗೆ ಅಂದರೆ ಮೊದಲು ಕಾನ್ಸೆಪ್ಟನ್ನ ನೋಡ್ಕೊಳ್ಳೋಣ, ಸರಿನಾ. ಸೊ ಕಾನ್ಸೆಪ್ಟ್ ನೋಡ್ಕೊಂಡ ನಂತರ ನಿಮಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗ್ತದೆ, ಸರಿನಾ. ಸೊ ಬನ್ನಿ ಕಾನ್ಸೆಪ್ಟ್ ನೋಡ್ಕೊಳ್ಳೋಣ, ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಣ. ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಫ್ ಇವನ್ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಸರಿನಾ. ಯಾಕೆ ಹೇಳ್ತಾ ಇದ್ದೀನಿ, ವಿಡಿಯೋ ಯಾಕೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ನೀವು ಎಲ್ಲ ಇಲ್ಲಿವರೆಗೂ ಓದಿದ್ರೂ ಕೂಡ ಕೆಲವೊಂದು ಕ್ವಶನ್ನ ನೀವು ಮಿಸ್ ಮಾಡ್ತೀರಾ, ಸರಿನಾ. ಸೊ ಅದಕ್ಕಾದರೂ ನೀವು ಇದ್ರೇನೋ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಿದ್ದೀನಿ, ಸರಿಯಾ. ಸೊ ಬನ್ನಿ ಕಾನ್ಸೆಪ್ಟಿಗೆ ಮೂವ್ ಆನ್ ಆಗೋಣ. ಏನಿದೆ ಅಂದರೆ ಸಮಾಜ ವಿಜ್ಞಾನ, ಓಕೆ, NCERT ಸಮಾಜ ವಿಜ್ಞಾನ ಭಾಗ 1, ಓಕೆ. ಇದರಲ್ಲಿ ನಿಮಗೆ ಎಷ್ಟು ಚಾಪ್ಟರ್ ಸಿಗ್ತವೆ ಅಂತ ಮೊದಲು ನೋಡ್ಕೊಳ್ಳೋಣ. ಮೊದಲು ಏನಿದೆ ಅಂದರೆ ಇದು ಇನ್ನೊಂದು ನಿಮಗೆ ನೆನಪಿರಲಿ, ಇದು ಪರಿಷ್ಕೃತ 2024, ಸರಿನಾ. ಕರೆಂಟ್ಲಿ ಏನು ಅಪ್ಡೇಟ್ ಆಗಿದೆ ಅಲ್ವಾ 2024ರಲ್ಲಿ ಪಠ್ಯಪುಸ್ತಕ, ಅದರದ್ದೇ PDF ಇದೆ ಇದು, ಸರಿನಾ. ಸೊ 2023 ಮತ್ತು 2022 ಓಲ್ಡ್ ಡಾಟಾ ಇಲ್ಲ ಇದರಲ್ಲಿ, ಸರಿನಾ. ಸೊ ಇದು ನಿಮ್ಗೆ ನೆನಪಿರಲಿ. ಸೊ ಇದರ ಪರಿವಿಡಿ ನೋಡೋದಾದರೆ, ಓಕೆ, ಯಾವ್ದ್ಯಾವುದು ಚಾಪ್ಟರ್ಸ್ ಇದ್ದಾವೆ ಅಂದರೆ ಟೋಟಲ್ 11 ಚಾಪ್ಟರ್ಸ್ ಬರ್ತವೆ ಇದರಲ್ಲಿ, ಸರಿನಾ. ಯಾವ್ದ್ಯಾವುದು ಅಂದರೆ ಮೊದಲು ಇತಿಹಾಸದ ಬಗ್ಗೆ ಇದೆ, ಸರಿನಾ. ಇತಿಹಾಸದ ಬಗ್ಗೆ 2 ಚಾಪ್ಟರ್ ಇದ್ದಾವೆ. ಯಾವುದು ಅಂದರೆ ಓಕೆ ಸಾರಿ ಇತಿಹಾಸದ ಬಗ್ಗೆ, ಓಕೆ, ಇತಿಹಾಸದ ಬಗ್ಗೆ 6 ಚಾಪ್ಟರ್ಸ್ ಇದ್ದಾವೆ, ಸರಿನಾ. ಸೊ ನೆಕ್ಸ್ಟ್ ಪೌರನೀತಿ, ಪೌರ ಪರೋತ್ವ, ನಮ್ಮ ಸಂವಿಧಾನ ಮೀನ್ಸ್ ಏನೋ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ 3 ಚಾಪ್ಟರ್ ಇದ್ದಾವೆ. ಮತ್ತು ಹಿಸ್ಟ್ರಿ ಜಿಯೋಗ್ರಫಿ ರಿಲೇಟೆಡ್ 2 ಚಾಪ್ಟರ್ಗಳಿದ್ದಾವೆ, ಸರಿನಾ. ಸೊ ಟೋಟಲ್ ಎಷ್ಟಿದ್ದಾವೆ ಅಂದರೆ 11 ಚಾಪ್ಟರ್ಸ್ ಇದ್ದಾವೆ, ಸರಿನಾ. 11 ಚಾಪ್ಟರ್ಸ್ ಇದ್ದಾವೆ. ಈ ಕ್ಲಾಸಲ್ಲಿ ನಾವು ಎಷ್ಟು ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ 2 ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಯಾವುದು ಅಂದರೆ ಇದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ, ಹಾಗೆ ನಮ್ಮ ಭಾರತ ನಮ್ಮ ಹೆಮ್ಮೆ, ಓಕೆ, ಭಾರತ ನಮ್ಮ ಹೆಮ್ಮೆ ಅನ್ನುವ ಚಾಪ್ಟರ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ, ಸರಿನಾ. ಸೊ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ನಿಮಗೆ ಇವಾಗಲೇ ಜಸ್ಟ್ ತೋರಿಸ್ದೆ ಅಲ್ವಾ. ಸೊ ಅದನ್ನು ಕೂಡ ಈ ವಿಡಿಯೋ ಎಂಡಲ್ಲಿ ಅದನ್ನು ನೋಡ್ಕೊಳ್ಳೋಣ, ಸರಿನಾ. ಅದನ್ನು ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡ್ಕೊಂಡ್ಬಿಡೋಣ. ಸೊ ಬನ್ನಿ, ಮೊದಲ ಪಾಠ ಏನಿದೆ ಅಂದರೆ ಇತಿಹಾಸ, ಓಕೆ, ಅಧ್ಯಾಯ 1 ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತ ಕೊಟ್ಟಿದ್ದಾರೆ, ಸರಿನಾ. ಸೊ ಇದ್ರ ಪಾಠದ ಪರಿಚಯ ಕೊಟ್ಟಿದ್ದಾರೆ. ಇದು ಪರಿಚಯ ಎಲ್ಲ ನಮಗೆ ಬೇಕಾಗಿಲ್ಲ. ಬಟ್ ನಿಮಗೆ ಒಂದೇನು ಗೊತ್ತಿರಲಿ ಅಂದರೆ ಇವಾಗ ಸ್ಟೇಟ್ಮೆಂಟಲ್ಲಿ ಕೊಟ್ಟರೆ, ಚಿಕ್ಕಪುಟ್ಟ ಎಕ್ಸಾಮಲ್ಲಿ ನಿಮಗೆ ಸ್ಟೇಟ್ಮೆಂಟಲ್ಲಿ ಕೊಟ್ಟರೆ ಹೇಗೆ ಕೊಡ್ತಾನೆ ಅಂದರೆ ಇತಿಹಾಸ ಎಂದರೇನು, ಓಕೆ, ಏನು ಕಥೆನಾ, ಏನು ಆಧಾರವಿದ್ದದ್ದಾ ಅಥವಾ ಆಧಾರವಿಲ್ಲದ್ದಾ ಅಂತ ಕೇಳಿದ್ರೆ ಇತಿಹಾಸ ಅಂದರೆ ಏನಂದರೆ ನಿಮಗೆ ಆಧಾರ ಇರಬೇಕು. ಆಧಾರ ಇದ್ದರೆ ಮಾತ್ರ ಅದಕ್ಕೆ ನಾವು ಇತಿಹಾಸ ಅಂತ ಕರಿತೀವಿ, ಸರಿನಾ. ಇಫ್ ಇವನ್ ಅದಕ್ಕೆ ಆಧಾರ ಇರಲಿಲ್ಲ ಅಂದರೆ ಅದು ಇತಿಹಾಸ ಆಗೋದಿಲ್ಲ, ಕತೆ ಆಗ್ತದೆ, ಸರಿನಾ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ ಕತೆ, ಸರಿನಾ. 261 ಕ್ರಿಸ್ತಪೂರ್ವ 261 ಇಸ್ವಿದಲ್ಲಿ ಅಶೋಕ ಕಳಿಂಗ ಯುದ್ಧವನ್ನು ಮಾಡ್ದ, ಇದು ಇತಿಹಾಸ. ಯಾಕಂದರೆ ಆ್ಯಕ್ಚುಲಾಗಿ ಅದೇ ಅಕ್ಯುರೇಟ್ ಡಾಟಾ ಹೇಳ್ತಿದ್ದೀವಿ 261 ಕ್ರಿಸ್ತಪೂರ್ವ ಅಂತ, ಸರಿನಾ. ರಾಜನ ಹೆಸರು ಹೇಳ್ತಾ ಇದ್ದೀವಿ ಅಶೋಕ ಅಂತ, ಯುದ್ಧದ ಹೆಸರು ಹೇಳ್ತಾ ಇದ್ದೀವಿ ಕಳಿಂಗ ಅಂತ. ಸೊ ಇದು ಇತಿಹಾಸ ಆಗ್ತದೆ, ಸರಿನಾ. ಏನಿಷ್ಟು ಬೇಸಿಕ್ ಹೇಳ್ತಾ ಇದ್ದಾನೆ ಇವನು ಅಂತ ನಿಮಗೆ ಅನಿಸಿದ್ರೆ ಬೇಸಿಕ್ಕಿಂದ ಕೂಡ ನಿಮಗೆ ಬೇಸಿಕ್ ಟು ಫುಲ್ ಇದ್ರೇನೋ ಬಿಲ್ಡ್, ಓಕೆ, ಒಂದಿದ್ರೇನೋ ಕಂಪಾರ್ಟ್ಮೆಂಟ್, ನಿಮಗೆ ಒಂದು ಅಪಾರ್ಟ್ಮೆಂಟ್ ನಿಮಗೆ ಎಷ್ಟು ಹೈ ಹೋಗುತ್ತೆ ಅಲ್ವಾ. ಸೊ ಅದಕ್ಕೆ ಬೇಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದಕ್ಕೆ ಬೇಸಿಕ್ಕಿಂದ ಸ್ವಲ್ಪ ತೊಗೊಂಡು ಹೋಗ್ತಾ ಇದ್ದೀನಿ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇದು ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಇದು ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ, ಆ ದಾರಿಯಲ್ಲಿ ಮಾನವರ ಸಫಲತೆ ಮತ್ತು ವಿಫಲತೆಗಳನ್ನು ವಿವರಿಸುತ್ತದೆ, ಓಕೆ. ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಕಾಲ, ಸ್ಥಳ, ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ. ಇದೇ ನೋಡಿ, ಓಕೆ, ಕಾಲದ ಬಗ್ಗೆ, ಟೈಮ್ ಬಗ್ಗೆ ಮತ್ತು ಸ್ಥಳದ ಬಗ್ಗೆ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಹೊಂದಿರುತ್ತದೆ, ಯಾವುದು ಇತಿಹಾಸ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ, ಅವನೊಂದು ಯುದ್ಧ ಮಾಡಿದ. ಇದು ಏನಿದೆ ಕತೆ, ಇದು ಓಕೆ, ಕತೆ. ಇದು ಸಾಮಾನ್ಯ ಶಕಪೂರ್ವ ಅಂದರೆ ಕ್ರಿಸ್ತಪೂರ್ವ 261ರಲ್ಲಿ ಪಾಟಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಳಿಂಗ ಯುದ್ಧ ಮಾಡಿದನು. ಇದು ಇತಿಹಾಸ, ಯಾಕಂದರೆ ಪ್ರೂಫ್ ಇದೆ, ಸರಿನಾ. 54 ಶಿಲಾಶಾಸನಗಳಿದ್ದಾವೆ, ಒಂದು ಯಾರ್ದು ಅಶೋಕಂದು ಪ್ರೂಫ್ ಇದ್ದಾವೆ ಹೇಳ್ತಿದ್ವಿ.
ನಾವು ಹೇಳ್ತೀವಲ್ವ, ಒಂದಾನೊಂದು ಊರಲ್ಲಿ ಒಬ್ಬಳು ಅಜ್ಜಿ ಇದ್ದಳು, ಒಂದಾನೊಂದು ಕಾಲದಲ್ಲಿ ಒಬ್ಬ ಮಹಾರಾಣಿ ಇದ್ದಳು, ಒಬ್ಬ ಮಹಾರಾಜ ಇದ್ದ ಅಂತ, ಅದೆಲ್ಲ ಕತೆ ಆಗ್ತದೆ. ಸರಿನಾ? ಇದು ನೆನಪಿರಲಿ, ಸ್ಟೇಟ್ಮೆಂಟಲ್ಲಿ ಕೊಟ್ಟ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳ್ತಿದ್ದೀನಿ. ಸರಿನಾ? ಸೊ ನೆಕ್ಸ್ಟ್ ಇದು ಇತಿಹಾಸ ಏಕೆ ಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ಇಂಪಾರ್ಟೆಂಟ್ ಇರೋ ಮಾಹಿತಿ ಯಾವುದು ಅಂದರೆ ಹೆರೋಡೋಟಸ್. ಓಕೆ, ಹೆರೋಡೋಟಸ್ ಯಾರು ಅಂದರೆ ಇತಿಹಾಸದ ಪಿತಾಮಹ. ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದ್ರೆ ಏನಂತ ಹೇಳಬೇಕಾಗುತ್ತೆ ಅಂದರೆ ಹೆರೋಡೋಟಸ್ ಅಂತ ಹೇಳಬೇಕಾಗುತ್ತೆ. ಸರಿನಾ? ಹೆರೋಡೋಟಸ್ ಯಾರು ಅಂದರೆ ಇತಿಹಾಸದ ಪಿತಾಮಹ. ಸರಿನಾ? ನೆನಪಿರಲಿ ನಿಮಗೆ. ಹಾಗೆ ಭಾರತದ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳ್ತಾರೆ. ಯಾರು? ಭಾರತದ ಇತಿಹಾಸದ ಪಿತಾಮಹ ಯಾರು ಅಂದರೆ ರಾಜತರಂಗಿಣಿ ಬರೆದಲ್ವಾ, ರಾಜತರಂಗಿಣಿ ಬರೆದವರು ಯಾರು? ಕಲ್ಹಣ. ಓಕೆ, ಕಾಶ್ಮೀರದ ಕವಿ ಕಲ್ಹಣ ಎಷ್ಟನೇ ಶತಮಾನದಲ್ಲಿ ಬರ್ತಾರೆ ಅಂದರೆ 11ನೇ ಶತಮಾನದಲ್ಲಿ ಬರ್ತಾರೆ. ಅವರು ಭಾರತದ ಇತಿಹಾಸದ ಪಿತಾಮಹ. ಸರಿನಾ? ಭಾರತದ ಪ್ರಾಗೈತಿಹಾಸಿಕದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಮತ್ತೆ ಇದು ಇತಿಹಾಸದ ಪಿತಾಮಹ, ಜಸ್ಟ್ ನಾನು ಹೇಳಿದ್ದು ಯಾವುದು? ಕಲ್ಹಣ. ಭಾರತದ ಪ್ರಾಗೈತಿಹಾಸಿಕ ಕಾಲದ ಪಿತಾಮಹ ಯಾರು ಅಂತ ಕೇಳಿದಾಗ ರಾಬರ್ಟ್ ಬ್ರೂಸ್ ಫುಟ್ ಅಂತ ಹೇಳಬೇಕು. ಯಾರು? ರಾಬರ್ಟ್ ಬ್ರೂಸ್ ಫುಟ್. ಓಕೆ, ಬ್ರೂಸ್ ಫುಟ್. ಓಕೆ, ಬೈದಂಗಿದೆಯಲ್ಲ ಒಂಥರ ವರ್ಡ್ ಅದು. ಸೊ ಬೈದಂಗೆ ಇದೆ ಅವನ ಹೆಸರದು ಆ್ಯಕ್ಚುಲಾಗಿ. ಓಕೆನಾ? ಪ್ರಾಗೈತಿಹಾಸಿಕ ಕಾಲದ ಪಿತಾಮಹ ಯಾರು ಅಂದರೆ ರಾಬರ್ಟ್ ಬ್ರೂಸ್ ಫುಟ್. ಇದನ್ನು ಎಲ್ಲೇ ಓದಿದ್ದೀನಿ ಅಂತ ನಿಮಗೆ ಬರ್ತಿದೆ ತಲೆನಲ್ಲಿ ಸ್ವಲ್ಪ. ಎಲ್ಲಿ ಓದಿರ್ತೀರಾ ಹೇಳಿ ನೋಡೋಣ. ಲಿಂಗಸೂರಿನಲ್ಲಿ ಕೊಡಲಿ ಕಂಡುಹಿಡಿತಾನಲ್ವಾ, ಕಲ್ಲಿನ ಕೊಡಲಿ. ಯಾರು ಕಂಡುಹಿಡಿತಾರೆ? ಇವನೇ, ರಾಬರ್ಟ್ ಬ್ರೂಸ್ ಫುಟ್ಟೇ ಕಂಡುಹಿಡಿತಾನೆ. ಸರಿನಾ? ಅವನು ಕಂಡುಹಿಡ್ದ ಅಂತಾನೆ ಅವನಿಗೆ ಪ್ರಾಗೈತಿಹಾಸಿಕ ಕಾಲದ ಪಿತಾಮಹ ಅಂತ ಕರಿತೀವಿ ನಾವು. ಸರಿನಾ? ಇನ್ನೊಂದು ಓದಿರ್ತೀರಾ ನೀವು, ಇದು ಅಲ್ಲ ಗುರು, ರಾಂಗ್ ಹೇಳ್ತಾ ಇದೀಯಾ, ಪುರಾತತ್ವಶಾಸ್ತ್ರದ ಪಿತಾಮಹ ಇರಬೇಕು ಇವನು. ಪುರಾತತ್ವಶಾಸ್ತ್ರದ ಪಿತಾಮಹ ಯಾರು? ಪುರಾತತ್ವಶಾಸ್ತ್ರದ ಪಿತಾಮಹ ಕನ್ನಿಂಗ್ ಹ್ಯಾಮ್ ಅಂತ ಬರ್ತಾನೆ. ಸರಿನಾ? ಯಾರು? ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್. ಸರಿನಾ? ಸೊ ನಿಮ್ಗೆ ಕ್ಲಿಯರ್ ಆಯ್ತಾ? ಏನು ಅಂದರೆ ಜಗತ್ತಿನ ಇತಿಹಾಸದ ಪಿತಾಮಹ ಅಥವಾ ಬರೇ ಇತಿಹಾಸದ ಪಿತಾಮಹ ಅಂತ ಕೊಟ್ಟರೆ ಹೆರೋಡೋಟಸ್. ಅದು ಆದ ನಂತರ ಭಾರತದ ಇತಿಹಾಸದ ಪಿತಾಮಹ ಅಂತ ಕೊಟ್ಟರೆ ರಾಜತರಂಗಿಣಿ ಬರೆದ ಅಲ್ವಾ, ಆ ರಾಜತರಂಗಿಣಿ ಬರೆದ ಕಲ್ಹಣ. ಸರಿನಾ? ಪ್ರಾಗೈತಿಹಾಸಿಕ ಕಾಲದ ಪಿತಾಮಹ ಯಾರು ಅಂದರೆ ರಾಬರ್ಟ್ ಬ್ರೂಸ್ ಫುಟ್. ಸರಿನಾ? ಯಾಕೆ ಅಂದರೆ ಲಿಂಗಸೂರಿನಲ್ಲಿ ಕಲ್ಲಿನ ಕೊಡಲಿ ಕಂಡುಹಿಡಿತಾನೆ ಅವನು. ಯಾವುದು? ಪ್ರಾಗೈತಿಹಾಸಿಕ ಕಾಲದ ಸಂಬಂಧಿಸಿದ ಕಲ್ಲಿನ ಕೊಡಲಿ ಕಂಡುಹಿಡಿತಾನೆ. ಸರಿನಾ? ಸೊ ಕಲ್ಲಿನ ಕೊಡಲಿ ಕಂಡುಹಿಡಿದು ಲಿಂಗಸೂರು ಒಳಗಿದ್ರೆ ಕಲ್ಲಿನ ಫ್ಯಾಕ್ಟ್ರಿ ಮೀನ್ಸ್ ಏನೋ ಅದು ಬರ್ತಲ್ವ, ಆಯುಧಗಳ ಫ್ಯಾಕ್ಟ್ರಿ ಇತ್ತು ಅಂತ ಹೇಳ್ತಾನೆ. ಯಾರು? ರಾಬರ್ಟ್ ಬ್ರೂಸ್ ಫುಟ್. ಅದಕ್ಕೆ ಅಂತ ಕರಿತೀವಿ. ಅದು ಆದ ನಂತರ ಪುರಾತತ್ವಶಾಸ್ತ್ರದ ಪಿತಾಮಹ ಅಂತ ನಾವು ಯಾರಿಗೆ ಕರಿತೀವಿ? ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮಿಗೆ ಕರಿತೀವಿ. ಯಾಕೆ ಕರಿತೀವಿ ಹೇಳಿ ನೋಡೋಣ. ಇದನ್ನೊಂದು ನೀವು ಹೇಳಿ. ಓಕೆ, 3 ನಾನು ಹೇಳಿದೆ, ಇದನ್ನು ಒಂದು ಮಾತ್ರ ನೀವು ಹೇಳಿ. ಬಟ್ ಈ 4 ಕೂಡ ನೆನಪಿಟ್ಕೊಳ್ಳಿ, ಯಾಕಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾನೆ ಈ ಪ್ರಶ್ನೆಗಳು ಬಂದಿದ್ದಾವೆ. ಸರಿನಾ? ಸೊ ನೆನಪಿರಲಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇದು 1 ಪಾಯಿಂಟ್ ಆಯಿತಾ. ಈ 1 ಪಾಯಿಂಟ್ ಆದ ನಂತರ ಇವಾಗ ಇತಿಹಾಸಕ್ಕೆ ಯಾವ್ಯಾವ ರೀತಿಯ ಆಧಾರಗಳು ಸಿಗ್ತವೆ ಅಂತ ಕೇಳ್ತಾನೆ. ಸರಿನಾ? ಈ ಪ್ರಶ್ನೆ ಕೂಡ ಕೇಳಿದ್ದಾನೆ. ಅಂದರೆ ಯಾವ್ಯಾವ ರೀತಿಯ ಆಧಾರಗಳು ಸಿಗ್ತವೆ ನಮಗೆ? ಸೊ ಆಧಾರಗಳಲ್ಲಿ ನಾವು 2 ರೀತಿಯ ಆಧಾರಗಳಿದ್ರೆ ಏನೋ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸರಿನಾ? ಯಾವ್ಯಾವ ಆಧಾರಗಳನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂದರೆ, ಮೊದಲು ಆಧಾರಗಳಿದ್ದರೆ ಅದನ್ನು ಇತಿಹಾಸ ಅಂತ ಕರಿತೀವಿ ನಾವು, ಇಲ್ಲಾಂದರೆ ಕತೆ ಅಂತ ಕರಿತೀವಿ. ಇದು ನೆನಪಿರಲ್ಲ ನಿಮಗೆ. ಸೊ ಇಲ್ಲಿ ಒಂದು ಬರೋದು ಯಾವುದಂದರೆ ಸಾಹಿತ್ಯ ಆಧಾರಗಳು. ಸಾಹಿತ್ಯ ಆಧಾರಗಳು ಅಂದರೆ ಯಾವುದು? ಅಮುಕ್ತ ಮೌಲ್ಯದ ಯಾರು? ಕೃಷ್ಣದೇವರಾಯ ಬರೆದ ಸಾಹಿತ್ಯ ತಾನೇ ಅದು. ಸರಿನಾ? ಅದಾದ ನಂತರ ಮತ್ತೆ ಯಾವುದು ಬರ್ತದೆ? ಇವಾಗಲೇ ಜಸ್ಟ್ ಹೇಳಿದೆ ನಿಮಗೆ, ಯಾವುದು? ಕಲ್ಲಣ್ಣನ ರಾಜತರಂಗಿಣಿ. ಅದು ಕೂಡ ಇದರನ್ನು ಸಾಹಿತ್ಯ ಅಲ್ವಾ. ಅದಾದ ನಂತರ ಕತೆ ಬಾಯಿಂದ ಬಾಯಿಗೆ ಬರ್ತದೆ. ಈ ಸಾಹಿತ್ಯದಲ್ಲೂ ಕೂಡ 2 ರೀತಿ ಬರ್ತವೆ. ಒಂದು ಮೌಖಿಕ ಸಾಹಿತ್ಯ, ಇನ್ನೊಂದು ಲಿಖಿತ ಸಾಹಿತ್ಯ ಅಂತ. ಓಕೆನಾ? ಇವಾಗ ಹೇಳಿದ್ದು 2 ಎಕ್ಸಾಂಪಲ್ ಕೊಟ್ಟದ್ದು ಲಿಖಿತ ಸಾಹಿತ್ಯ ಅದೆಲ್ಲ. ಬಟ್ ಮೌಖಿಕ ಸಾಹಿತ್ಯ ಅಂತ ಬರುತ್ತಲ್ವಾ. ಮೌಖಿಕ ಸಾಹಿತ್ಯ ಅಂದರೆ ಏನು, ಕತೆನ ಬಾಯಿಂದನೇ ಬರ್ತದಾ? ಹೌದು, ಬರುತ್ತೆ ಅಲ್ವಾ. ರಾಮಾಯಣ ಯಾವುದಾದ್ರೂ ಬುಕ್ಕಲ್ಲಿ ಬರೆದಿದ್ದಾರೆ, ಬಟ್ ಅದ್ರ ಕಾಪಿ ಇದೆಯಾ ನಮ್ಮ ಹತ್ರ? ಇಲ್ಲ ತಾನೇ. ಬಟ್ ನಮ್ಮ ಅಜ್ಜ ಹೇಳಿದ್ದು, ನಮ್ಮ ತಂದೆ ಹೇಳಿದ್ದಾರೆ, ನಮ್ಮ ತಂದೆ ನನಗೆ ಹೇಳಿದ್ದಾರೆ, ನಾನು ನನ್ನ ಮಕ್ಕಳಿಗೆ ಹೇಳ್ತೀನಿ, ನೀವು ನಿಮ್ಮ ಮಕ್ಕಳಿಗೆ ಹೇಳ್ತೀರಾ. ಓಕೆ, ಇದು ಇವಾಗ ಪ್ರಿಂಟ್ ಆಗಿದ್ದಾವೆ. ಬಟ್ ನನ್ನ ಪುರಾತತ್ವದರು ಏನು ನನ್ನ ಅಜ್ಜಂದಿರು ಇದ್ದಾರಲ್ಲ, ಅವ್ರು ನಮಗೆ ಬಾಯಿಂದ ಹೇಳ್ಕೊತ ಬಂದಿದ್ದಾರೆ ತಾನೇ. ಸೊ ಅದಕ್ಕೆ ಅವು ಏನಾಗ್ತವೆ ಅಂದರೆ ಮೌಖಿಕ ಸಾಹಿತ್ಯ ಆಗ್ತವೆ. ಸರಿನಾ? ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ ಇವೆರಡೂ ಕೂಡ ಇದ್ರೇನು ಸಾಹಿತ್ಯದ ಆಧಾರಗಳೇ. ಸೊ ನೆಕ್ಸ್ಟ್ ಯಾವುದು ಬರ್ತದೆ ಅಂದರೆ ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳಲ್ಲಿ ಯಾವ್ದು ಬರ್ತದೆ? ಇವು ಕೂಡ ಎಲ್ಲ ಪುರಾತತ್ವದೇ ಇದಾವಲ್ವಾ. ಪುರಾತತ್ವದಲ್ಲ ಇದು. ಓಕೆನಾ? ಇವು ಸಾಹಿತ್ಯ. ಪುರಾತತ್ವ ಏನಂದರೆ ಇವಾಗ ನಿಮಗೆ ಶಾಸನಗಳು ಬರ್ತವೆ. ಓಕೆನಾ? ಶಾಸನಗಳು ಬರ್ತವೆ, ದೇವಸ್ಥಾನಗಳು ಬರ್ತವೆ, ಅದಾನಂತರ ಬೌದ್ಧ ಚೈತ್ಯಾಲಯಗಳು ಬರ್ತವೆ. ಸರಿನಾ? ಮಸೀದಿಗಳು ಬರ್ತವೆ. ಸರಿಯಾ? ಸೊ ಇವೆಲ್ಲ ಏನು ಅಂದರೆ ಪುರಾತತ್ವ ಆಧಾರಗಳು. ಅದಾನಂತರ ಕಲ್ಲಿನ ಕೊಡಲಿ ಸಿಕ್ತು ನಿಮಗೆ, ಅದು ಪುರಾತತ್ವ ಆಧಾರ. ಅದಾನಂತರ ಎಲ್ಲೋ ಮಣ್ಣಿನ ಮಡಕೆ ಸಿಕ್ತು, ಗಡ್ಡಧಾರಿ ಪುರುಷನ ಇದ್ರೇನೋ ವಿಗ್ರಹ ಸಿಗ್ತದೆ, ಕಂಚಿನ ಮಹಿಳೆಯ ವಿಗ್ರಹ ಸಿಗ್ತದೆ ನೃತ್ಯ ಮಾಡುತ್ತಿರುವುದು. ಇವೆಲ್ಲ ಏನಾಗ್ತವೆ ಅಂದರೆ ಪುರಾತತ್ವ ಆಧಾರಗಳಾಗ್ತವೆ. ಸರಿನಾ?
ಸೊ ಇಷ್ಟು ಗೊತ್ತಾಯ್ತಾ ನಿಮಗೆ? ಓಕೆ, ಇವಾಗ ಇತಿಹಾಸ ಅಂದರೆ ಏನಂತ ಗೊತ್ತಾಯಿತು, ಆಧಾರಗಳು ಗೊತ್ತಾಯಿತು, ಆಧಾರಗಳಲ್ಲಿ ಯಾವ್ಯಾವ ಟೈಪ್ ಬರ್ತದೆ ಅಂತ ಗೊತ್ತಾಯಿತು. ಸೊ ಇವಾಗ ನಾವು ನೆಕ್ಸ್ಟ್ ಏನು ನೋಡೋಣ ಅಂದರೆ ಉತ್ಪತನ, ಓಕೆನಾ, ಉತ್ಖನನ ಅದು, ಓಕೆ, ಉತ್ಖನನ ಅಂತ ಬರ್ತದೆ. ಉತ್ಖನನ ಅಂದರೆ ಏನು ಅಂದರೆ ಆ್ಯಕ್ಚುಲಾಗಿ ಇವಾಗ ಭೂಮಿಯಲ್ಲಿ ಯಾವುದೋ ಒಂದು ಹಳೆಯ ಕಾಲದ ದೇವಸ್ಥಾನವೋ ಅಥವಾ ಒಂದು ಶಿಲಾಶಾಸನವೋ ಅಥವಾ ಒಂದು ಊರೋ, ಓಕೆನಾ, ಯಾವುದೋ ಒಂದು ಭೂಮಿಯ ಕೆಳಗಡೆ ಅವತ್ಕೊಂಡಿರ್ತದೆ, ಓಕೆನಾ. ಅವತ್ಕೊಂಡಿರ್ತದೆ ಅಂದರೆ ಮುಂದೆ ಪ್ರವಾಹ ಆಗಿ ಇಲ್ಲಾಂದರೆ ಮಳೆ ಆಗಿ, ಓಕೆನಾ, ಮಳೆ ಆದರೆ ಪ್ರವಾಹ ಆಗಬೇಕು, ಬಟ್ ಮಳೆ ಇದ್ರೇನು ಪ್ರವಾಹದಿಂದ ಮಾತ್ರ ಆಗ್ತದೆ ಅನ್ನೋದು ಸುಳ್ಳು, ಇದು ನೆನಪಿರಲಿ ನಿಮಗೆ. ಅದಾದ ನಂತರ ನೆಕ್ಸ್ಟ್ ಏನಂದರೆ ಪ್ರಕೃತಿಯ ವಿಕೋಪಗಳಿಂದಾಗಲಿ ಅದು ಮುಚ್ಚೋಗಿಬಿಟ್ಟಿರ್ತದೆ. ಲೈಕ್ ಇವಾಗ ಮೆಹೆಂಜೋದಾರೋ, ಸರಿನಾ, ಮೆಹೆಂಜೋದಾರೋ, ಹರಪ್ಪ ಇವೆಲ್ಲ ಭೂಮಿಯಲ್ಲಿ ಮುಚ್ಕೊಂಡಿದ್ದು ತಾನೇ. 1861ರಲ್ಲಿ ಅವ್ರೇನು ರೈಲ್ವೆ ಟ್ರ್ಯಾಕ್ ಹಾಕಬೇಕು ಅಂತ ತೆಗೆದ್ರು, ಅವಾಗ ಸಿಕ್ತು ಅಲ್ವಾ. ಸೊ ಆ ರೀತಿ ಮುಚ್ಚೋಗಿರೋದನ್ನು ಒಂದು ವೈಜ್ಞಾನಿಕವಾಗಿ ಅಗಿತಾರೆ, ಓಕೆನಾ. ಸುಮ್ಮನೆ ಅಗಿಯೋದಿಲ್ಲ, ವೈಜ್ಞಾನಿಕವಾಗಿ ಅಗಿತಾರೆ. ಸೊ ಪಾಯಿಂಟಲ್ಲಿ ನಿಮ್ಗೆ ಕೊಟ್ಟಾಗ ವೈಜ್ಞಾನಿಕವಾಗಿ ಅಗಿತಾರೆ ಅಂದರೆ ಮಾತ್ರ ರೈಟ್ ಆಗುತ್ತೆ. ಯಾವುದು ಉತ್ಖನನಕ್ಕೆ, ಸರಿನಾ, ಉತ್ಖನನ ಅಗಿತಾರೆ, ಸರಿನಾ, ಇದು ನೆನಪಿರಲಿ ನಿಮಗೆ. ಸೊ ಉತ್ಖನನ ಎಂದರೆ ಮಾನವನ ಪ್ರಾಚೀನ ಅವಶೇಷ ಮತ್ತು ಪಳಿಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತ, ಸರಿನಾ. ಯಾವುದು ಅಂದರೆ ವೈಜ್ಞಾನಿಕವಾದ ಭೂ ಅಗೆತ. ಇದರಲ್ಲಿ ಏನೇನು ಯೂಸ್ ಮಾಡ್ತಾರೆ? ಬ್ರಷ್ ಯೂಸ್ ಮಾಡ್ತಾರೆ, ಕರಣೆ, ಚಾಕು, ಮರದ ದಬ್ಬಳದಂತಹ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾರೆ, ಓಕೆ. ಯಾಕಂದರೆ ಅದನ್ನು ಡ್ಯಾಮೇಜ್ ಆಗಬಾರ್ದು, ಹಳೆಯ ಕಾಲದ್ದು ಏನು ಪಳಿಯುಳಿಕೆ ಇರ್ತದಲ್ವ ಅದು ಡ್ಯಾಮೇಜ್ ಆಗಬಾರ್ದು ಅಂತ ಮಾಡ್ತಾರೆ ಆ ರೀತಿ. ಇಲ್ಲಾಂದರೆ JCB ತೊಗೊಂಡು ಒಮ್ಮೆಗೆ ಇದ್ರೂ ಕಿತ್ತು ತೆಗಿಬೋದಾಗಿತ್ತು, ಬಟ್ ಡ್ಯಾಮೇಜ್ ಆಗ್ತದೆ. ಸೊ ಅದಕ್ಕೆ ಚಿಕ್ಕದಾಗಿರುವ ಚೂಪಾದ ಆಯುಧಗಳನ್ನು ಬಳಸ್ತಾರೆ, ಓಕೆನಾ, ಮಟೀರಿಯಲ್ಸ್ನ ಬಳಸ್ತಾರೆ. ಇದು ನಿಮ್ಗೆ ನೆನಪಿರಲಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫುಲ್ ಡೀಟೇಲ್ಸ್ ಇದೆ ಇಲ್ಲಿ. ಇತಿಹಾಸದ ಆಧಾರಗಳು ಅಂತ ಬರ್ತದೆ. ಸೊ ಇತಿಹಾಸದ ಆಧಾರಗಳಲ್ಲಿ ಇಲ್ಲಿ ಸಾಹಿತ್ಯ ಆಧಾರಗಳು, ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಮತ್ತು ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳಲ್ಲಿ ಯಾವ್ದು ಬರುತ್ತೆ ಅಂದರೆ ಸ್ಮಾರಕಗಳು, ಓಕೆನಾ, ನಾಣ್ಯಗಳು, ಶಾಸನಗಳು ಮತ್ತು ಇತರ ಅವಶೇಷಗಳು, ಓಕೆ. ಇತರ ಅವಶೇಷಗಳಲ್ಲಿ ದೇವಸ್ಥಾನ ಕೊಟ್ಟಿದ್ದಾರೆ, ಅದು ಆ್ಯಕ್ಚುಲಿ ದೇವಸ್ಥಾನ ಅಂತಲೇ ಹಾಕಬೇಕಾಗಿತ್ತು ಅವರು. ಸೊ ಇಲ್ಲಿ ಶಾಸನಗಳು ಬರ್ತಾವಲ್ವ, ಸೊ ಯಾರ್ದು ಅಶೋಕನ ಶಾಸನಗಳಾಗಲಿ, ಕದಂಬರ ಶಾಸನಗಳಾಗಲಿ, ಚಾಲುಕ್ಯರದು, ಇವೆಲ್ಲ ಶಾಸನಗಳು. ಮತ್ತು ನಾಣ್ಯಗಳು ಹೊರಡಿಸಿದ್ರಲ್ವ ಆಗಿನ ಕಾಲದಲ್ಲಿ, ಆ ನಾಣ್ಯಗಳ ಮೇಲೂ ಕೂಡ ಯಾವ ರಾಜ ಇದ್ದ, ಯಾವ ರಾಜನ ಟೈಮಲ್ಲಿ ಹೊರಡಿಸಿದ್ದಾರೆ ಅವೆಲ್ಲ ಮಾಹಿತಿ ಇರ್ತಿತ್ತು, ಓಕೆನಾ. ನೀವು ಬೆಂಗಳೂರಲ್ಲಿ ಮ್ಯೂಸಿಯಮ್ಗೆ ಹೋಗಿದ್ರೆ ನಿಮಗೆ ಇವೆಲ್ಲ ಸಿಗ್ತವೆ, ಓಕೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇಲ್ಲಿ ಮೌಖಿಕ ಸಾಹಿತ್ಯ, ಲಿಖಿತ ಸಾಹಿತ್ಯ ನಿಮಗೆ ಹೇಳಿದ್ದೀನಿ. ಸೊ ಇದನ್ನ ಅಷ್ಟು ಇಂಪಾರ್ಟೆಂಟಾಗಿ ತೊಗೋಬೇಡಿ, ಓಕೆನಾ. ಸೊ ನೆಕ್ಸ್ಟ್ ಇತಿಹಾಸದಲ್ಲಿ ಕಾಲಗಣನೆ ಅಂತ ಕೊಟ್ಟಿದ್ದಾರೆ. ಇತಿಹಾಸದಲ್ಲಿ ಕಾಲಗಣನೆ ಕೆಲವೊಬ್ಬರು ಇಲ್ಲೇ ಕನ್ಫ್ಯೂಷನ್ ಆಗ್ತೀರಾ. ಇದು ಎಷ್ಟನೇ ಶತಮಾನ ಹೇಳಿ? 21ನೇ ಶತಮಾನ, ಸರಿನಾ. ಇವಾಗ ನಾನು ಒಂದು ಇಸ್ವಿ ಹೇಳ ನಿಮಗೆ, 1076 ಯಾವಾಗ ವಿಕ್ರಮಶಕೆ ಆರಂಭ ಆಯಿತು, ಸರಿನಾ. ಅದು ಯಾವ ಶತಮಾನದಲ್ಲಿ ಆರಂಭ ಆಯಿತು ಹೇಳ್ಬೋದಾ? ಹೇಳ್ತೀರಾ? ಏನಂತ ಹೇಳ್ತೀರಾ? 10ನೇ ಶತಮಾನ ಅಂತ ಹೇಳ್ತೀರಾ, 11ನೇ ಶತಮಾನ ಅಂತ ಹೇಳ್ತೀರಾ? 10ನೇ ಶತಮಾನ ಅಂತ ಹೇಳಿದ್ರೆ ರಾಂಗ್ ಆಗುತ್ತೆ, 11ನೇ ಶತಮಾನ ಅಂತ ಹೇಳಬೇಕು, ಓಕೆನಾ. ಇವಾಗ 0ಯಿಂದ 99ರವರೆಗೂ ಇದು 1ನೇ ಶತಮಾನ, ಓಕೆನಾ. ನೆಕ್ಸ್ಟ್ 100ರಿಂದ 199ರವರೆಗೂ 2ನೇ ಶತಮಾನ. ಸೊ ಲೈಕ್ ದ್ಯಾಟ್. ಹಾಗೆ ಇವಾಗ 2000 ಇಸ್ವಿ ಇದೆಯಲ್ವಾ, ಸರಿನಾ, 2000ನೇ ಇಸ್ವಿ ಇದೆ. ಸೊ 2000 ಇಸ್ವಿಯಿಂದ ಇವಾಗ 2100ರವರೆಗೂ ಹೋಗ್ತದೆ, ಸಾರಿ 2000ದಿಂದ, ಓಕೆ, 2100ರವರೆಗೂ ಹೋಗ್ತದೆ. ಸೊ ಇದು ಎಷ್ಟನೇ ಶತಮಾನ ಆಗ್ತದೆ? 20 ಅಂತ ಇಲ್ಲಿದೆ ಅಂದರೆ 20ನೇ ಶತಮಾನ ಅನ್ನಕ್ಕೆ ಬರುತ್ತಾ? ಅನ್ನಕ್ಕೆ ಬರೋದಿಲ್ಲ, ಇದಕ್ಕೆ 21ನೇ ಶತಮಾನ ಅನ್ಬೇಕು, ಸರಿನಾ. ಸೊ ನಾವು 0ಯಿಂದ 1ರವರೆಗೂ ಏನಂತ ಹೇಳ್ತೀವಿ? 1 ಅಂತ ಹೇಳ್ತೀವಿ ತಾನೇ, ಏನೋ 2 ಅಂತ ಹೇಳ್ತೀವಿ ಅಥವಾ 0 ಅಂತ ಹೇಳ್ತೀವ? 0 ಅಂತ ಹೇಳೋದಿಲ್ಲ ಅಲ್ವಾ. ಸೊ ಹಾಗೆ ಇದು ಕೂಡ. ಸೊ ಇದು ನಿಮ್ಗೆ ಗೊತ್ತಿರಲಿ. ಇದರಲ್ಲಿ 2 ಬರ್ತವೆ, ಒಂದು ಕ್ರಿಸ್ತ ಪೂರ್ವ ಅಂತ ಬರ್ತದೆ, ಒಂದು ಕ್ರಿಸ್ತ ಶಕ ಅಂತ ಬರ್ತದೆ, ಸರಿನಾ. ಕ್ರಿಸ್ತ ಪೂರ್ವ ಏನಂದರೆ ಇಲ್ಲಿ ಅದರದ್ದು ಮ್ಯಾಪ್ ಕೊಟ್ಟಿದ್ದಾನೆ. ಕ್ರಿಸ್ತ ಪೂರ್ವ ಅಂದರೆ ಇವಾಗ ಇಲ್ಲಿ ಕ್ರಿಸ್ತ ಹುಟ್ಟಿದ್ದಾನೆ, ಒಂದು ಯಾವುದೋ ಒಂದು ಟೈಮಲ್ಲಿ ಹುಟ್ಟಿದ್ದಾನೆ ಕ್ರಿಸ್ತ ಅಂತ ಅಂದ್ಕೊಳ್ಳಿ, ಓಕೆನಾ. ಇವತ್ತು ಹುಟ್ಟಿದ್ದಾನೆ, ಇವತ್ತು ಕ್ರಿಸ್ತ ಹುಟ್ಟಿದ್ದಾನೆ. ಇದು ಏನಾಗಿದೆ ಅಂದರೆ ಇದು ಯೇಸು ಕ್ರಿಸ್ತ ಕಾಲಾವಧಿ. ಏನೋ ಅಂದರೆ ಯೇಸು ಕ್ರಿಸ್ತನ ಕಾಲಾವಧಿ ಅಂದರೆ ಅವನು ಬದುಕಿದ ಕಾಲಾವಧಿ ಇವತ್ತು, ಓಕೆನಾ. ಇವತ್ತು ಅವನು ಬದುಕಿದ ಕಾಲಾವಧಿ. ನಿನ್ನೆ ಹೇಳೋದಾದರೆ ಇವತ್ತೇನಾದರೂ ಅವ್ನು ಬದುಕಿದ್ದಾನೆ ಯೇಸು ಕ್ರಿಸ್ತ ಅಂತ ಹೇಳೋದಾದರೆ ನಿನ್ನೆ ದಿನನ ನಾವು ಹೇಗಂತ ಹೇಳಬೇಕು ಅಂದರೆ ಬಿಫೋರ್ ಕ್ರಿಸ್ತ, ಓಕೆ, BC ಅಂತ ಹೇಳಬೇಕು. ಅಂದರೆ ಕ್ರಿಸ್ತ ಪೂರ್ವ ಅಂತ ಹೇಳಬೇಕು. ಕ್ರಿಸ್ತ ಹುಟ್ಟೋಕ್ಕಿಂತ ಮುಂಚೆ ಅನ್ನಂಗೆ ಅದರದೆಲ್ಲ ವರ್ಷ. ಅದು ಆದ ನಂತರ ಇನ್ನು ಮುಂದೆ ನಾಳೆ ನಾಡಿದ್ದೆಲ್ಲ ಬರ್ತದಲ್ವ, ಅದು ಹೇಗೆ ಬರ್ತದೆ ಅಂದರೆ ಅದು ಕ್ರಿಸ್ತ ಶಕ ಅದು, ಓಕೆನಾ. ಅಂದರೆ ಕ್ರಿಸ್ತ ಅಂತ್ಯವಾದ ನಂತರ ಬರೋದದು, ಸರಿನಾ. ಹಾಗೆ ಯಾವುದೋ ಒಂದು ಕಾಲದಲ್ಲಿ ಕ್ರಿಸ್ತ ಬದುಕಿದ್ದ. ಎಷ್ಟು ವರ್ಷಗಳ ಹಿಂದೆ ಬದುಕಿದ್ದ ಹೇಳಿ ನೋಡೋಣ?
2000 ವರ್ಷಗಳ ಹಿಂದೆ ಬದುಕಿದ್ದ, 2024 ವರ್ಷಗಳ ಹಿಂದೆ ಅಲ್ವಾ. ಸೊ ಅದಕ್ಕೆ ಇವಾಗ ಕ್ರಿಸ್ತ ಶಕ ಅಂತ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಹೇಗೆ ಅಂದರೆ ಸಾಮಾನ್ಯ ಶಕ ಪೂರ್ವ ಅಥವಾ ಕ್ರಿಸ್ತ ಪೂರ್ವ ಅಂತ ಯೂಸ್ ಮಾಡ್ತಿದ್ವಿ. ಇವಾಗ ಹೇಗೆ ಯೂಸ್ ಮಾಡ್ತಿದ್ದೀವಿ? ಸಾಮಾನ್ಯ ಶಕ ಅಥವಾ ಕ್ರಿಸ್ತ ಶಕ ಅಂತ ಯೂಸ್ ಮಾಡ್ತಾ ಇದ್ದೀವಿ, ಸರಿನಾ. ಸೊ ಇಂಗ್ಲೀಷಲ್ಲಿ ಹೇಳೋದಾದರೆ ಬಿಫೋರ್ ಕ್ರಿಸ್ತ್, ಆಫ್ಟರ್ ಕ್ರಿಸ್ತ್ ಅಂತ ಹೇಳ್ತಾರೆ, ಓಕೆನಾ. ಸೊ ಇದು ನೆನಪಿರಲಿ ನಿಮಗೆ. ಸೊ ಇದು ಗೊತ್ತಾಯ್ತಾ? ಸೊ ಇದು ಈಸಿ ಇದೆ, ಸೊ ಇದೇನು ಬೇಕಾಗಿಲ್ಲ. ಬಟ್ ಸಮ್ ಟೈಮ್ ಕನ್ಫ್ಯೂಷನ್ ಆಗ್ತದೆ. ಇವಾಗ ಯಾರು ಅಂದ್ರೆ ಇಮ್ಮಡಿ ಪುಲಿಕೇಶಿ ಯಾವ ಶತಮಾನದಲ್ಲಿದ್ದ ಅಂತ ಕೇಳ್ತಾನೆ. ಸೊ ನೀವು ಎಕ್ಸಾಮ್ ಹಾಲಲ್ಲಿ ಕನ್ಫ್ಯೂಷನ್ ಆಗ್ತೀರಾ. 634ರಲ್ಲಿ ಅವನು ನರ್ಮದಾ ನದಿ ಯುದ್ಧ ಮಾಡಿದ್ದಾನೆ ಅಂತ ಗೊತ್ತಿರ್ತದೆ. ಓಕೆ, 634 ನಡಿ 6ನೇ ಶತಮಾನ ಜೈ ಅನಿಸಿದ್ರೆ ಅಂದರೆ ನಿಮ್ಮ ಒಂದು ಮಾರ್ಕ್ಸ್ ಜೈ ಅಂತದೆ, ಓಕೆನಾ. ಏನಿಲ್ಲ, ನೀವು ಆ ಸೆಲೆಕ್ಷನ್ ಲಿಸ್ಟ್ ಇರ್ತದಲ್ಲ ಅದರಿಂದ ನೀವು ಜೈ ಅಂತೀರಾ, ಓಕೆ. ಸೊ ಅಲ್ಲಿ ತಪ್ಪು ಮಾಡಬೇಡಿ. ಸೊ 634 ಅಂದರೆ ಅದು 7ನೇ ಶತಮಾನ ಬರ್ತದೆ, ಸರಿನಾ, ನೆನಪಿರಲಿ ನಿಮಗೆ. ಹಾಗೆ ಚಾಲುಕ್ಯ ಎಷ್ಟನೇ ಶತಮಾನದಲ್ಲಿ ಆರಂಭ ಆಯಿತು ಅಂತ ಕೇಳ್ತಾನೆ. ಓಕೆ, ಯಾವುದು? ಪಶ್ಚಿಮದ ಚಾಲುಕ್ಯ ಯಾವಾಗ ಆರಂಭ ಆಯಿತು ಅಂತ ಕೇಳ್ತಾನೆ. ಅವಾಗ ಏನಂತ ಹೇಳ್ತೀರಾ? 7ನೇ ಶತಮಾನ ಅಂತ ಹೇಳ್ತೀರಾ, 6ನೇ ಶತಮಾನ ಅಂತ ಹೇಳ್ತೀರಾ? 6ನೇ ಶತಮಾನ ಅಂತ ಹೇಳಬೇಕು, ಸರಿನಾ. 6ನೇ ಶತಮಾನ ಯಾಕೆ ಹೇಳಬೇಕು ಅಂದರೆ ಅವನಕ್ಕಿಂತ ಮುಂಚೆ ಕೀರ್ತಿವರ್ಮ, ಮಂಗಳೇಶ, ಅದಾನಂತರ 1ನೇ ಪುಲಕೇಶಿ, ಜಯಸಿಂಹ ಆಳಿದ್ರು ತಾನೇ. ಸೊ ಆಳಿದ್ರು ಅಂದರೆ ಮಿನಿಮಮ್ ಅಂದರೂ ಅವನಕ್ಕಿಂತ ಒಂದು 50-60 ವರ್ಷ ಇದ್ರೆ ದೊಡ್ಡವರು ಇರಲೇಬೇಕಲ್ವಾ, ಯಾರ್ದು? ಇಮ್ಮಡಿ ಪುಲಕೇಶಿಗಿಂತ. ಸೊ 6ನೇ ಶತಮಾನ ಬರುತ್ತೆ ಅಲ್ವಾ? ಬರುತ್ತೆ. ಎಕ್ಸಾಕ್ಟ್ 500 ಮತ್ತು 525 ಆ ಆಳ್ವಿಕದ ಆ ಟೈಮಲ್ಲಿ ಜಯಸಿಂಹ ಇದರನ್ನು ಸ್ಥಾಪನೆ ಮಾಡ್ತಾನೆ, ಚಾಲುಕ್ಯ ರಾಜವಂಶನ. ಸೊ ಇದು ನೆನಪಿರಲಿ ನಿಮಗೆ. ಈ ರೀತಿ ಪ್ರಶ್ನೆ ಕೇಳ್ತಾನೆ. ಇನ್ನು ಮುಂದೆ ಬರೋದೆಲ್ಲ ಕನ್ಫ್ಯೂಷನ್ ಮತ್ತು ಟ್ವಿಸ್ಟಾಗಿ ಮಾಡಿ ಕೇಳ್ತಾನೆ. ಇದನ್ನು ನಿಮ್ಗೆ ಬೇಕಾದರೆ ಬರೆದು ಕೊಡ್ತೀನಿ, ಓಕೆನಾ. ಸೊ ಇಲ್ಲಿ ಇತಿಹಾಸದಲ್ಲಿ 3 ಭಾಗ ಮಾಡ್ತೀವಿ, ಓಕೆನಾ. ಇತಿಹಾಸದಲ್ಲಿ ಹೇಗೆ 3 ಭಾಗ ಮಾಡ್ತೀವಿ? ಹೇಗೆ ಮಾಡಬೇಕು? ಏನು ಕಟ್ ಮಾಡ್ತೀವಾ? ಕಟ್ ಮಾಡಲ್ಲ. ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಹಿಸ್ಟರಿಕ್ ಪೀರಿಯಡ್ ಅಂತ, ಅಂದರೆ ಒಂದು ಇತಿಹಾಸ ಕಾಲ, ಇನ್ನೊಂದು ಪೂರ್ವಭಾವಿ ಇತಿಹಾಸ ಕಾಲ, ಅದು ಆದ ನಂತರ ಅದರಕ್ಕಿಂತ ಹಿಂದೆ ಬರೋದು ಯಾವುದು ಅಂದರೆ ಪ್ರಾಗ ಇತಿಹಾಸ ಕಾಲ. ಓಕೆ, ನಿಮ್ಗೆ ಹೇಳಿದೆಲ್ಲ ಪ್ರಾಗ ಇತಿಹಾಸ ಕಾಲದ ಪಿತಾಮಹ ಯಾರು ಅಂತಂದರೆ ರಾಬರ್ಟ್ ಬ್ರೂಸ್ ಫುಟ್. ನೋಡಿ, ಮತ್ತು ರಿಟರ್ನ್ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ, ನೆನಪುಳಿತದೆ ಕನ್ಫರ್ಮ್ ಆಗಿ. ನೀವು ಸಾಯೋವರೆಗೂ ನೆನಪುಳಿತದೆ. ಈ ರೀತಿ ನೀವು ಮುಂದೆ ಯಾವುದಾದ್ರೂ ಒಂದು ಪದ ಬಂದಾಗ ಅದರ ರಿಲೇಟೆಡ್ ಯಾವುದಾದ್ರೂ ಒಂದು ವರ್ಡ್ ನೀವು ಮತ್ತೆ ನೆನಪು ಮಾಡ್ಕೋತಿದ್ರೆ ನೀವು ಮರೆತರೂ ಕೂಡ ಅದನ್ನು ನೀವು ಮರೆಯೋದಿಲ್ಲ, ಓಕೆ. ಅವ್ನು ಡೈಲಾಗ್ ಇದೆಯಲ್ಲ KGF ಅಲ್ಲಿ, ಐ ಡೋಂಟ್ ಲೈಕ್ ವೈಲೆನ್ಸ್, ವೈಲೆನ್ಸ್ ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್ ಅಂತ ಏನೋ ಇದೆ ಅಲ್ವಾ. ಸೊ ಹಾಗೆ ನೀವು ಈ ಪದಗಳನ್ನು ನೀವು ಅವಾಯ್ಡ್ ಮಾಡ್ತಾಯಿದ್ರೆ ಮುಂದೆ ಈ ಪದಗಳು ನಿಮಗೆ ಅವಾಯ್ಡ್ ಮಾಡೋದಿಲ್ಲ, ನೀವು ಈ ರೀತಿ ಏನಾದರೂ ನೆನಪು ಮಾಡ್ಕೋತಿದ್ರೆ, ಓಕೆನಾ. ಸೊ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಿದ್ದೀನಿ. ಸೊ ನಿಮಗೆ ಇಲ್ಲಿ ಅವರು ಪ್ರಾಗೈತಿಹಾಸ ಕಾಲ ಮೊದಲು ಕೊಟ್ಟಿದ್ದಾರೆ, ಪೂರ್ವಭಾವಿ ಇತಿಹಾಸ ಕಾಲ ಸೆಕೆಂಡ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಇತಿಹಾಸ ಕಾಲ ಕೊಟ್ಟಿದ್ದಾರೆ. ಹೀಗೆ ಓದಬೇಕಾ? ಇಲ್ಲ, ನಿಮಗೇನು ಮೊದಲು ಇತಿಹಾಸ ಕಾಲ ಅಂತ ತಿಳ್ಕೊಳ್ಳಿ, ಓಕೆನಾ. ಇತಿಹಾಸ ಕಾಲ ಏನು ಅಂದರೆ ಅಲ್ಲಿ ನಿಮಗೆ ಎಲ್ಲ ತಿಳ್ಕೊಳ್ಳೋಕ್ಕೆ ಅಂದರೆ ಮಾಹಿತಿ, ಶಾಸನಗಳು ಸಿಗ್ತವೆ, ಅದಾನಂತರ ಬರೆದಿರುವ ಲಿಖಿತ, ಓಕೆ, ಸಾಹಿತ್ಯ ಆಧಾರಗಳು ಸಿಗ್ತವೆ, ಅದು ನಿಮಗೆ ಓದಲಿಕ್ಕೂ ಕೂಡ ಬರ್ತದೆ. ಇದಕ್ಕೆ ಏನಂತ ಕರಿತೀವಿ ಅಂದರೆ ಇತಿಹಾಸ ಕಾಲ ಅಂತ ಕರಿತೀವಿ, ಸರಿನಾ. ಸೊ ಅದಾದ ನಂತರ ಪೂರ್ವಭಾವಿ ಇತಿಹಾಸ ಕಾಲ ಅಂದರೆ ಏನು ಅಂದರೆ ನಿಮಗೆ ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳು ಸಿಗ್ತವೆ, ಸರಿನಾ. ಲೈಕ್ ಇವಾಗ ಸಿಂಧು ನಾಗರಿಕತೆ ಆಗಲಿ, ಹರಪ್ಪ ನಾಗರಿಕತೆ ಆಗಲಿ, ಮೆಸೊಪೊಟೇಮಿಯಾ ನಾಗರಿಕತೆ ಆಗಲಿ, ಇವೆಲ್ಲ ಸಿಗ್ತವೆ. ಬಟ್ ನಿಮಗೆ ಅದು ಓದೋಕ್ಕಾಗ್ತದಾ? ಓದೋಕ್ಕಾಗೋದಿಲ್ಲ. ಯಾಕೆಂದರೆ ಅದು ಚಿತ್ರಲಿಪಿಯಲ್ಲಿದೆ, ಓಕೆನಾ. ಚಿತ್ರಲಿಪಿ ಇನ್ನೂವರೆಗೂ ಇದ್ರೇನೋ ಬಿಡಿಸಿಲ್ಲ ಯಾರು ಇವರು, ಓಕೆ. ಅಂದರೆ ಇಂಡಿಯನ್ಸ್ ಆಗಲಿ, ಜಗತ್ತಿನ ಯಾವುದೇ ದೇಶದವರಾಗಲಿ ಇನ್ನೂ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಯಾವುದು ಅಂದರೆ ಚಿತ್ರಲಿಪಿಯನ್ನು. ಸೊ ಅದು ಯಾವ ಕಾಲದಲ್ಲಿ ಬರ್ತದೆ ಅಂದರೆ ಪೂರ್ವಭಾವಿ ಇತಿಹಾಸ ಕಾಲದಲ್ಲಿ ಬರ್ತದೆ. ಯಾವುದು ಇವು ಸಿಂಧು ನಾಗರಿಕತೆ ಇವೆಲ್ಲ ಬರ್ತಾವಲ್ವ, ಇವೆಲ್ಲ ಪೂರ್ವಭಾವಿ ಇತಿಹಾಸ ಕಾಲ. ಇತಿಹಾಸ ಕಾಲ ಅಂದರೆ ನಿಮಗೆ ಲಿಪಿ ಇದೆ, ಓದಕ್ಕೆ ಬರುತ್ತೆ, ಶಾಸನ ಇದೆ, ಓದಕ್ಕೆ ಬರುತ್ತೆ, ಎಲ್ಲ ನಿಮಗೆ ಆಧಾರಗಳು ಕೂಡ ಇದ್ದಾವೆ, ಅವು ಓದಕ್ಕೆ ಬರ್ತವೆ. ಇದು ಇತಿಹಾಸ ಕಾಲ. ಪೂರ್ವಭಾವಿ ಇತಿಹಾಸ ಕಾಲ ಅಲ್ಲಿ ನಿಮಗೆ ಆಧಾರಗಳಿದ್ದಾವೆ, ಲಿಪಿ ಇದೆ, ಅದಾದ ನಂತರ ಬುಕ್ ಇದೆ, ಎಲ್ಲ ಇದೆ, ಓಕೆನಾ. ಬಟ್ ನಿಮಗೆ ಅಲ್ಲಿ ಓದಕ್ಕೆ ಬರ್ತಾ ಇಲ್ಲ. ಹಾಗಾದಾಗ ನಾವು ಅದಕ್ಕೆ ಏನಂತ ಕರಿತೀವಿ ಅಂದರೆ ಪೂರ್ವಭಾವಿ ಇತಿಹಾಸ ಕಾಲ ಅಂತ. ಆಯ್ತು ಗುರು, ಇವಾಗ ನನಗಿದ್ರೇನೋ ಓದಕ್ಕೆ ಬಂತು, ಅದಾನಂತರ ಸಿಕ್ತು, ಅದು ಇತಿಹಾಸ ಕಾಲ ಅಂತ ಹೇಳಿದೆ. ಅದಾನಂತರ ಓದಕ್ಕೆ ಬರಲಿಲ್ಲ, ಅದು ಸಿಕ್ಕಿದೆ, ಅದನ್ನು ಏನಂತ ಹೇಳಿದೆ? ಪೂರ್ವಭಾವಿ ಇತಿಹಾಸ ಕಾಲ ಅಂತ ಹೇಳಿದೆ. ಇವಾಗ ಸಿಕ್ಕೂ ಇಲ್ಲ, ಅದಾನಂತರ ಓದೋಕ್ಕೂ ಬರೋದಿಲ್ಲ, ಅಲ್ಲಿ ಲಿಪಿನೂ ಇಲ್ಲ, ಏನೂ ಇಲ್ಲ, ಅದಕ್ಕೆ ಏನಂತ ಕರಿಬೇಕು? ಅದಕ್ಕೆ ಪ್ರಾಗ ಇತಿಹಾಸ ಕಾಲ ಅಂತ ಕರಿತೀವಿ. ಬಟ್ ಮನುಷ್ಯರು ಬದುಕಿದ್ದಾರೆ ಅನ್ನೋದು ಗೊತ್ತಿದೆ, ಬಟ್ ಅವ್ರು ಏನು ಶಾಸನಗಳು ಹೊರಡಿಸಿಲ್ಲ, ಶಾಸನಗಳು ಸಿಕ್ಕಿಲ್ಲ, ಅವ್ರು ಏನೇನೋ ಬರೆದು ಚಿತ್ರಲಿಪಿ ಕೂಡ ಇಲ್ಲ, ನಮಗೆ ಓದ್ಲಿಕ್ಕೆ ಬರೋದು ಸೆಕೆಂಡ್ರಿ. ಬಟ್ ಅಲ್ಲಿ ಸಿಕ್ಕೇ ಇಲ್ಲ ಅಂದಾಗ ಅವಾಗ ಅದನ್ನು ಏನಂತ ಹೇಳ್ತೀವಿ ಅಂದರೆ ಪ್ರಾಗ ಇತಿಹಾಸ ಕಾಲ ಅಂತ ಹೇಳ್ತೀವಿ. ಯಾರಿದ್ರ ಪಿತಾಮಹ? ಭಾರತದ ಪಿತಾಮಹ ರಾಬರ್ಟ್ ಬ್ರೂಸ್ ಫುಟ್. ಏನು ಕಂಡುಹಿಡಿದರು ಅವರು? ಏನು ಡಿಸ್ಕವರ್ ಮಾಡಿದ್ರು? ಡಿಸ್ಕವರ್ ಅಲ್ಲ, ಏನಿದ್ರೇನೋ ಹುಡುಕಿದ್ರು ಅವರು, ಹೇಳ್ಬೋದಾ?
ಕಲ್ಲಿನ ಕೊಡಲಿ ಎಲ್ಲಿ? ನಮ್ಮ ಕರ್ನಾಟಕದ ಲಿಂಗಸೂರಿನಲ್ಲಿ ಬರುತ್ತೆ, ರಾಯಚೂರು ಜಿಲ್ಲೆಯಲ್ಲಿ ಬರುತ್ತೆ, ಸರಿನಾ? ಸೊ ಪ್ರಾಗೈತಿಹಾಸಿಕ ಕಾಲಕ್ಕೆ ರಾಯಚೂರು ಸಂಬಂಧಿಸಿದೆ ಅಂತಂಗೆ ಆಯ್ತಲ್ವಾ? ಸೊ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಅದ್ರ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾನೆ. ನೀನು ಇವಾಗಲೇ ಜಸ್ಟ್ ಏನು ಹೇಳಿದೆ ಅಲ್ವಾ? ಸೊ ಇದೆಲ್ಲ ಅದ್ರ ಮಾಹಿತಿ ಇದೆ. ಸೊ ನೆಕ್ಸ್ಟ್ ಇನ್ನೊಂದು ಏನು ಬರುತ್ತೆ ಅಂದರೆ, ಈ ಪ್ರಾಗೈತಿಹಾಸಿಕ ಕಾಲದಲ್ಲಿ 3 ಯುಗಗಳು ಬರ್ತವೆ. ಯಾವ ಯುಗಗಳು? ಅದರಲ್ಲಿ ಒಂದು ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗ. ಓಕೆನಾ? ಇತಿಹಾಸದಲ್ಲೇ 3 ಭಾಗ ಮಾಡಿದ್ವಿ ಆಲ್ರೆಡಿ. ಅದರಲ್ಲಿ ಮೊದಲು ಬರ್ತದಲ್ವಾ ಯಾವುದು? ಪ್ರಾಗೈತಿಹಾಸಿಕ ಕಾಲದವು. ಆ ಕಾಲದಲ್ಲಿ 3 ಮತ್ತೆ ಇದ್ರೇನು ಡಿವೈಡ್ ಮಾಡ್ತೀವಿ. ಓಕೆನಾ? 3 ಟೈಪ್ ಡಿವೈಡ್ ಮಾಡ್ತೀವಿ. ಯಾವುದಂದರೆ ಒಂದು ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗ, ಸರಿನಾ? ಸೊ ಇವಾಗ ಈ 3ರ ಬಗ್ಗೆ ನೋಡ್ಕೊಳ್ಳೋಣ. ಯಾಕಂದರೆ ಈ 3ರ ಬಗ್ಗೆ ಪ್ರಶ್ನೆ ಕೇಳ್ತಾನೆ, ಸರಿನಾ? ಕೇಳಿಲ್ಲ ಇವಾಗ ರೀಸೆಂಟಾಗಿ ನಡೆದಿರೋ ಎಕ್ಸಾಮಲ್ಲಿ ಅಂತ ನಿಮ್ದು ಏನಾದರೂ ಕ್ವಶನ್ ಬಂದರೆ ನಾನು ಅದಕ್ಕೆ ನಂದು ಆನ್ಸರ್ ಏನಾಗಿರುತ್ತೆ ಗೊತ್ತಾ? ಇಲ್ಲಿ 2 ಪ್ರಶ್ನೆ ಪತ್ರಿಕೆದಲ್ಲಿ ಕೇಳಿಲ್ಲ, ಒಂದು 3 ಪ್ರಶ್ನೆ ಪತ್ರಿಕೆದಲ್ಲಿ ಕೇಳಿಲ್ಲ. ನೆಕ್ಸ್ಟ್ ಈಗ 1 ವರ್ಷದಿಂದ ಇದು ಗ್ಯಾಪ್ ಆಗಿದೆ, ಈ ಟಾಪಿಕ್ ಇವ್ರು ಬಿಟ್ಟಿರ್ತಾರೆ ಅಂತ ರಿಟರ್ನ್ ತಂದು ಇಟ್ಟರೆ ಅವಾಗ ಏನು ಮಾಡ್ತೀರಾ? ನನ್ನ ಕ್ವಶನ್ ಇದು. ಓಕೆನಾ? ಇದಕ್ಕೆ ನೀವು ಆನ್ಸರ್ ಮಾಡಿ. ಸೊ ಅದಕ್ಕೆ ನಿಮ್ಮ ಆನ್ಸರ್ ಏನು ಅಂದರೆ ಓದಬೇಕು, ಅದು ನಿಮ್ಮ ಆನ್ಸರ್ ಆಗಿರಬೇಕು, ಸರಿನಾ? ಸೊ ಇಲ್ಲಿ ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗ, ಮಧ್ಯಶಿಲಾಯುಗ ಬರುತ್ತಲ್ವ? ಸೊ ಇದರಲ್ಲಿ ನಿಮಗೆ ಟೋಟಲ್ ನೆನಪಿಟ್ಕೋಬೇಕಾಗಿದ್ದು ಏನಿಲ್ಲ. ನೆನಪಿಟ್ಕೋಬೇಕಾಗಿದ್ದು ಏನಂದರೆ, ಅವನು ಹಳೆಯ ಶಿಲಾಯುಗದಲ್ಲಿ ಬೇಟೆ ಆಡ್ತಿದ್ದ. ಅದಾನಂತರ ಮಧ್ಯಶಿಲಾಯುಗದಲ್ಲಿ ಬೇಟೆ ಆಡೋದ್ರ ಜೊತೆಗೆ ಅವನು ಪ್ರಾಣಿಗಳನ್ನು ಸಾಕೋದು ಕಲಿತ, ಬೆಂಕಿಯನ್ನು ತಿಳ್ಕೊಂಡ. ಅದಾದ ನಂತರ ನೆಕ್ಸ್ಟ್ ಏನು ಬರ್ತದೆ ಅಂದರೆ ನವಶಿಲಾಯುಗದಲ್ಲಿ ಅವನು ಬೇಟೆ ಆಡೋದನ್ನು ಕಂಟಿನ್ಯೂ ಮಾಡೋದ್ರ ಜೊತೆಗೆ ನೆಕ್ಸ್ಟ್ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ತಾನೇ ಕೃಷಿ ಮಾಡೋಕ್ಕೆ ಕಲಿತಾನೆ. ಓಕೆನಾ? ಅಂದರೆ ಮೊದಲು ಇವಾಗ 3 ಮಾಡ್ಕೊಳ್ಳಿ ಇದನ್ನು. ಓಕೆನಾ? 3 ಬಾಕ್ಸ್ ಹಾಕ್ಕೊಳ್ಳಿ. 3 ಬಾಕ್ಸ್ ಏನಂದರೆ, ಇವಾಗ ಫಸ್ಟ್ ಬಾಕ್ಸಲ್ಲಿ, ಓಕೆ, ಈ ಫಸ್ಟ್ ಬಾಕ್ಸಲ್ಲಿ ಏನು ಮಾಡ್ತಾನೆ ಅಂದರೆ ಅವನು ಪ್ರಾಣಿಗಳನ್ನು ಬೇಟೆ ಆಡ್ತಿರ್ತಾನೆ. ಓಕೆನಾ? ಪ್ರಾಣಿಗಳನ್ನ ಬೇಟೆ ಆಡೋದು, ಹಸುವಾದಾಗೆಲ್ಲ ಇದ್ದರೆ ಬೇಟೆ ಹುಡ್ಕೋತ ಹೋಗ್ಬಿಡೋದು. ಓಕೆ, ಇದು ಮಾಡ್ತಾ ಇರ್ತಾನೆ. ಸೆಕೆಂಡ್ ಮಧ್ಯಶಿಲಾಯುಗದಲ್ಲಿ ಏನು ಮಾಡ್ತಾನೆ ಅವನು ಅಂದರೆ, ಅವನು ಪ್ರಾಣಿಗಳು ಅವನಿಗೆ ಹಸುವಾದಾಗ ಅವನಿಗಿದ್ರೆ ಪ್ರಾಣಿಗಳು ಬೇಟೆ ಆಡೋಕ್ಕೆ ಸಿಗ್ತಾ ಇರಲಿಲ್ಲ. ಅದಕ್ಕೇನು ಮಾಡ್ತಾನೆ ಅಂದರೆ ಪ್ರಾಣಿಗಳನ್ನು ಸಾಕೋದು ಕಲಿತಾನೆ. ಎದಕ್ಕೆ ಕಲಿತಾನೆ? ಪ್ರಾಣಿಗಳನ್ನ ಏನಿದ್ರೇನೋ ಸುಮ್ಮನೆ ಅವಕ್ಕೆ ಕೂಡ ಇದ್ರೇನೋ ಹೆಲ್ಪ್ ಮಾಡಬೇಕಂತ ಇಲ್ಲ. ಅವನಿಗೆ ಯಾವಾಗ ಬೇಟೆ ಸಿಗಲ್ಲ ಅಲ್ವಾ, ಬೇಟೆ ಸಿಗ್ಲಾರ ಟೈಮಲ್ಲಿ ಇದನ್ನೇ ಕೊಂದು ತಿನ್ನಬೇಕು ಅಂತ. ಓಕೆನಾ? ಅದಕ್ಕೆ ಪ್ರಾಣಿಗಳನ್ನು ಸಾಕೋದು ಕಲಿತಾನೆ ಅವನು, ಸರಿಯಾ? ಸೊ ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ, ಈಗ ಪ್ರಾಣಿಗಳನ್ನು ಸಾಕೋದು ಕಲಿತಾ ಎಷ್ಟು ದಿನ ನಾನು ಇದನ್ನೇ ತಿನ್ನಬೇಕು, ಅದೇ ಸಾಕಿದ ಪ್ರಾಣಿನೇ ತಿನ್ನಬೇಕು ಅಂತ ನೆಕ್ಸ್ಟ್ ಒಂದು ಲೆವೆಲ್ ಏನು ಮಾಡ್ತಾನೆ, ಆವಾಗ ಅಲ್ಲಿ ತಿರುಗ್ತಿರ್ತಾನೆ. ಓಕೆ, ದನಗಳನ್ನ ತೊಗೊಳ್ಳೋದು, ಅಲ್ಲಿ ಇಲ್ಲಿ ಸಾಕೋದು, ತಿರುಗಾಡೋದು, ಸರಿನಾ? ಬಟ್ ಇವಾಗ ಏನು ಮಾಡ್ತಾನೆ ಅಂದರೆ, ತಿರುಗಿ ಸಾಕಾಗಿದೆ, ಕಾಲು ನೋವಾಗ್ತಿದೆ ಅಂತ ಏನು ಮಾಡ್ತಾನೆ, ಒಂದು ಕಡೆನೇ ನೆಲೆಯೂರ್ತಾನೆ. ನೆಲೆಯೂರಿ ಏನು ಮಾಡ್ತಾನೆ ಅಂದರೆ ಕೃಷಿ ಮಾಡ್ತಾನೆ, ಸರಿನಾ? ನೆನಪಿಟ್ಕೊಳ್ಳಿ ಇದನ್ನು. ಮೊದಲು ಬೇಟೆ ಆಡ್ತಾ ತಿರುಗ್ತಾ ಇದ್ದ, ಸರಿನಾ? ಮೊದಲು ಬೇಟೆ ಆಡ್ತಾ ತಿರುಗ್ತಾ ಇದ್ದ, ಮತ್ತು ಆಯುಧಗಳನ್ನು ಬಳಸ್ತಾ ಇದ್ದ. ಆಯುಧಗಳು ಬಳಸೋದು ಎಂಥವಿದ್ದು ಅಂದರೆ ಕ್ವಾರ್ಟ್ಜೈಟ್ ಕಲ್ಲು ಅಂತ ಬರ್ತದೆ. ಓಕೆನಾ? ಕ್ವಾರ್ಟ್ಜೈಟ್ ಕಲ್ಲು ಅಂತ. ಈ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆ ನಿಮ್ಮ ಮೊನ್ನೆ VO ಎಕ್ಸಾಮಲ್ಲಿ ಬಂದಿದೆ. ಅದಾದ ನಂತರ ಒಂದು PC ಎಕ್ಸಾಮಲ್ಲಿ ಒಂದು 8 ಸರಿ ಬಂದಿದೆ. PSI ಎಕ್ಸಾಮಲ್ಲಿ ಒಂದು 4-5 ಸರಿ ಬಂದಿದೆ. SDA FDA ಎಲ್ಲದರಲ್ಲೂ ಸ್ಟೇಟ್ಮೆಂಟ್ ಎಲ್ಲಾದರೂ ಕೊಟ್ಟರೂ ಕೂಡ ಈ ಪ್ರಶ್ನೆ ಬಂದಿದೆ. ಇವನ್ SSCನಲ್ಲಿ ಒಂದು 1000 ಸರಿ ಬಂದಿರಬೇಕು. ಮತ್ತು UPSC ಎಕ್ಸಾಮಲ್ಲೂ ಕೂಡ ಈ ಕ್ವಾರ್ಟ್ಜೈಟ್ ಕಲ್ಲಿನ ಬಗ್ಗೆ ಬಂದಿದೆ, ಸರಿನಾ? ಮೊದಲ ಯಾವುದು ಹಳೆಯ ಶಿಲಾಯುಗದಲ್ಲಿ ಮಾನವನು ಬಳಸುತ್ತಿದ್ದ ಕಲ್ಲಿನ ಹೆಸರೇನು ಅಂತ. ಓಕೆನಾ? ಕ್ವಾರ್ಟ್ಜೈಟ್ ಕಲ್ಲು ಅಂತ ಬರ್ತದೆ, ಸರಿನಾ? ಇದು ನೆನಪಿಟ್ಕೊಳ್ಳಿ ನೀವು. ಸೊ ಅದಾದ ನಂತರ ಕಲ್ಲು ಎಷ್ಟು, ಇವಾಗ ಸೈಜ್ ಎಷ್ಟು ಇರ್ತಿತ್ತು ಅಂದರೆ, ಓಕೆ, ಯಾವ ಶಿಲಾಯುಗದಲ್ಲಿ? ಹಳೆಯ ಶಿಲಾಯುಗದಲ್ಲಿ ಇಷ್ಟು ಸೈಜ್ ಇರ್ತಿತ್ತಪ್ಪ. ಓಕೆನಾ? ಭಾರ ಆಗ್ತಿತ್ತು. ಅವನೇನು ಮಾಡ್ದ ನೆಕ್ಸ್ಟು ಮಧ್ಯಶಿಲಾಯುಗದಲ್ಲಿ ಬಂದಾಗ, ಇಷ್ಟು ದೊಡ್ಡದ್ರಿಂದನೂ ಹೊಡೆದ್ರೆ ಸಾಯ್ತದೆ, ಚಿಕ್ಕ ಆಯುಧದಿಂದನೂ ಹೊಡೆದ್ರೂ ಒಂದು ಪ್ರಾಣಿ ಸಾಯ್ತದೆ ಅಂತ ಅವನೇನು ಮಾಡ್ದ, ಆಯುಧನ ಚಿಕ್ಕದಾಗಿ ಮಾಡ್ಕೊಂಡ. ಓಕೆನಾ? ಅದಕ್ಕೆ ಈ ಮಧ್ಯಶಿಲಾಯುಗಕ್ಕೆ ನಾವು ಏನಂತ ಕರಿತೀವಿ ಗೊತ್ತಾ? ಸೂಕ್ಷ್ಮ ಶಿಲಾಯುಗ, ಮೈಕ್ರೋಲಿಥಿಕ್ ಏಜ್ ಅಂತ ಕರಿತೀವಿ ನಾವು. ಓಕೆ, ಈ ಪ್ರಶ್ನೆ ಕೂಡ ಕೇಳಿದ್ದಾನೆ. ಯಾವ ಶಿಲಾಯುಗಕ್ಕೆ ನಾವು ಮೈಕ್ರೋಲಿಥಿಕ್ ಏಜ್, ಸೂಕ್ಷ್ಮ ಶಿಲಾಯುಗ ಕರಿತೀವಿ ಅಂತ ಕೇಳಿದ್ದಾನೆ. ನವಶಿಲಾಯುಗ ಅದಕ್ಕೆ ಆನ್ಸರ್ ಅಲ್ಲ, ಮಧ್ಯಶಿಲಾಯುಗ ಅದಕ್ಕೆ ಆನ್ಸರ್ ಆಗ್ತದೆ, ಸರಿನಾ? ಸೊ ನಿಮಗೆ ಪಾಯಿಂಟ್ಸ್ ಕ್ಲಿಯರ್ ಆಯಿತಾ? ಅವನು ಏನು ಮಾಡ್ತಾ ಇದ್ದ, ಅದು ಆದ ನಂತರ ಯಾವ ರೀತಿ ಕಲ್ಲನ್ನು ಯೂಸ್ ಮಾಡ್ತಿದ್ದ, ಮೀನ್ಸ್ ಯಾವ ರೀತಿ ಆಯುಧಗಳನ್ನು ಯೂಸ್ ಮಾಡ್ತಾ ಇದ್ದ ಅಂತ. ಇವಾಗ ನಿಮಗೆ ಏನು ಗೊತ್ತಾಗಬೇಕು ಅಂದರೆ, ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗದ ತಾಣಗಳು ಗೊತ್ತಾಗಬೇಕು, ಸರಿನಾ? ಯಾವ್ಯಾವ ತಾಣಗಳು ಯಾವ ಶಿಲಾಯುಗಕ್ಕೆ ಸಂಬಂಧಿಸಿದವೆ, ಆ ತಾಣಗಳು ಪ್ರಸ್ತುತ ಈ ರಾಜಕೀಯ ಮ್ಯಾಪ್ ಏನಿದೆಯಲ್ಲ, ಪೊಲಿಟಿಕಲ್ ಮ್ಯಾಪಲ್ಲಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದವೆ ಆ ಊರುಗಳು, ಮೀನ್ಸ್ ಆ ತಾಣಗಳು ಅಂತ ನಿಮ್ಗೆ ಗೊತ್ತಾಗಬೇಕು, ಸರಿನಾ? ಇದು 3rd ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್ ಇದು ಇಷ್ಟೇ. ಓಕೆ, ಯಾವ್ದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಯಾವುದಿದೆ ಅಂದರೆ, ಇದು ಹಳೆ ಶಿಲಾಯುಗದ್ದು ಹೇಳ್ತಾ ಇದ್ದೀನಿ ನಾನು. ಯಾವುದಂದರೆ ಒಂದು ಮಧ್ಯಪ್ರದೇಶದ ಬೇಲಾನ್ ಕಣಿವೆ. ಈ ಮಧ್ಯಪ್ರದೇಶದ ಬೇಲಾನ್ ಕಣಿವೆ ಬಗ್ಗೆ ಒಂದು ಚೆನ್ನಾಗಿರೋ ಮಾಹಿತಿ ಹೇಳ ನಿಮಗೆ. ಒಂದು ಪ್ರಶ್ನೆ ಕೇಳಿದ್ದ SSC CGLನಲ್ಲಿ ಹೋದ ವರ್ಷ, ಯಾವ
ತಾಣ ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ ಹಾಗೆ ನವಶಿಲಾಯುಗ ಮೂರರಲ್ಲೂ ಕೂಡ ಇದರ ಕಾಮನಾಗಿ ಕಂಡು ಬರ್ತದೆ ಅಂತ ಕೇಳಿದ್ದ. ಮೂರರ ಕುರುಹುಗಳು ಈ ತಾಣದಲ್ಲಿದ್ದಾವೆ ಅಂತ. ಯಾವ ತಾಣ ಅಂತ ಕೇಳಿದ್ದ. ಆ ತಾಣಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಇದೇ ಬೇಲಾನ್ ಕಣಿವೆ. ಓಕೆನಾ, ತಿಂತಿರಲ್ಲ ಬೇಳೆಪುರಿ ಎಲ್ಲ ಇದು. ಓಕೆ, ಬೇಲಾನ್ ಕಣಿವೆ ಎಲ್ಲಿ ಬರ್ತದೆ ಅಂದರೆ ಮಧ್ಯಪ್ರದೇಶದಲ್ಲಿ ಬರ್ತದೆ. ಸರಿನಾ, ನೆನ್ಪಿಟ್ಕೊಳ್ಳಿ. ಬೇಳ ಅಂತಾದರೂ ನೆನ್ಪಿಟ್ಕೊಳ್ಳಿ, ಬೇಲಾನ್ ಅಂತಾದರೂ ನೆನ್ಪಿಟ್ಕೊಳ್ಳಿ. ಬಟ್ ಒಟ್ಟಿನಲ್ಲಿ ನೆನ್ಪಿಟ್ಕೊಳ್ಳಿ ಅದು ಎಲ್ಲಿ ಬರ್ತದೆ ಅಂದರೆ ಮಧ್ಯಪ್ರದೇಶದಲ್ಲಿ ಬರ್ತದೆ. 3 ಕಾಲಘಟ್ಟದಲ್ಲಿ ಬರ್ತದೆ. ಹಳೆಯ ಶಿಲಾಯುಗ, ನವಶಿಲಾಯುಗ ಮತ್ತು ಮಧ್ಯಶಿಲಾಯುಗದಲ್ಲಿ 3 ಕಾಲಘಟ್ಟದಲ್ಲೂ ಬರ್ತದೆ. ಯಾವುದು? ಬೇಲಾನ್ ಕಣಿವೆ ಮಧ್ಯಪ್ರದೇಶದಲ್ಲಿ ಇರೋದು. ನೀವು ಏನು ನೆನ್ಪಿಟ್ಕೊಳ್ಳೋಕೆ ಬಿಡಿ, ಇದನ್ನಾದರೂ ನೆನ್ಪಿಟ್ಕೊಳ್ಳಿ, ಯಾಕಂದರೆ 3ರಲ್ಲೂ ಕಾಮನ್ ಬರ್ತದಲ್ವಾ, ಸೊ ಅದಕ್ಕೆ. ಸೊ ನೆಕ್ಸ್ಟ್ ಅಲ್ಲಿ ಕಂಡು ಬಂತು. ಮತ್ತು ಕರ್ನಾಟಕದ ಬೇಕಲ್ವಾ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತದೆ ಅಂದರೆ ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಬಾಳ್. ಓಕೆ, ಕರ್ನಾಟಕದ ಹುಣಸಗಿ ಅನ್ನೋ ತಾಣ ಹಾಗೆ ಬೈಚ್ಬಾಳ್ ಅನ್ನೋದರಲ್ಲಿ ಯಾವುದು ಕಂಡು ಬರ್ತದೆ ಅಂದರೆ ಹಳೆಯ ಶಿಲಾಯುಗದ ಕುರುಹುಗಳು ಕಂಡು ಬಂದಿವೆ. ಯಾವುದು? ಹುಣಸಗಿ ಮತ್ತು ಬೈಚ್ಬಾಳ್ ಪ್ರದೇಶ. ಸರಿನಾ, ಇವೆರಡು ನಿಮಗೆ ನೆನಪಿರಲಿ. ಒಂದು ಬೇಲಾನ್ ನೆನಪುಳಿತಾ, ಬೇಲಾನಲ್ಲಿ ಮಧ್ಯಪ್ರದೇಶ. ಇನ್ನೊಂದು ಯಾವುದು ಅಂದರೆ ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಬಾಳ್. ಓಕೆ, ಹುಣಸಗಿ ಅಂದರೆ ನಿಮ್ಗೆ ಗೊತ್ತೇ ಆಗುತ್ತೆ, ಯಾವ ರಾಜ್ಯನೂ ಅಲ್ಲ, ಯಾವ ಹೋಗೇ ಬೇಡ ಇಲ್ಲ, ಸೀದಾ ಡೈರೆಕ್ಟಾಗಿ ಕರ್ನಾಟಕಕ್ಕೆ ಬರಲೇಬೇಕು ನೀವು. ಹುಣಸಗಿ, ಹುಂಚಿಕಾಯಿ ಇವೆಲ್ಲ ನಮ್ಮೂರದೇ. ಓಕೆನಾ, ನಮ್ಮ ಕರ್ನಾಟಕದ್ದೇ ಇವೆಲ್ಲ. ಸೊ ಬೈಚ್ಬಾಳ್ ಯಾವುದು ಕೂಡ ಕರ್ನಾಟಕದ್ದು. ಸೊ ನೆಕ್ಸ್ಟ್ ಏನಿದೆ ಅಂದರೆ ಆಂಧ್ರ ಪ್ರದೇಶದ ಕರ್ನೂಲ್. ಓಕೆ, ಆಂಧ್ರ ಪ್ರದೇಶದ ಕರ್ನೂಲ್. ನೆಕ್ಸ್ಟ್ ಅಮರಾವತಿ, ಇದು ಎಲ್ಲಿದೆ ಅಂದರೆ ಇದು ಆಂಧ್ರ ಪ್ರದೇಶದಲ್ಲೇ ಇದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ತಮಿಳುನಾಡಿನ ಅತ್ತಿರಾಂಪಕ್ಕಂ ಮುಂತಾದವುಗಳು. ಓಕೆ, ಇನ್ನು ಭಾಳ ಇದ್ದಾವೆ, ಬಟ್ ಅದರಲ್ಲಿ ಇಂಪಾರ್ಟೆಂಟ್ ಇರೋದು ಯಾವುದು ಅಂದರೆ ಇವು ಒಂದು 5-6. ಓಕೆನಾ, ಮಧ್ಯಪ್ರದೇಶದ ಬೇಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೇಚ್ಬಾಳ್, ಹಾಗೆ ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ಅಮರಾವತಿ, ತಮಿಳುನಾಡಿನ ಅತ್ತಿರಾಂಪಕ್ಕಂ ಇದು. ಸರಿನಾ. ಸೊ ಇಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆ ಹೇಳ, ಇವಾಗ ಸ್ವಲ್ಪ ಕನ್ಫ್ಯೂಷನ್ ಮಾಡಲ ನಿಮಗೆ. ಇವಾಗ ಹೇಳಿ, ನಾನು ಆವಾಗಲೇ ಒಂದು ಹೇಳಿದೆ. ಏನು ಹೇಳಿದೆ ಅಂದರೆ ಮಧ್ಯಶಿಲಾಯುಗದಲ್ಲಿ ಮನುಷ್ಯ ಬೆಂಕಿಯನ್ನು ನಾವು ತಿಳ್ಕೊತಾನೆ, ಬೆಂಕಿಯ ಬಗ್ಗೆ ಅರ್ಥಕೋತಾನೆ ಅಂತ ಹೇಳಿದೆ. ಸರಿನಾ, ಹೇಳಿದ್ದೆ ಅಲ್ವಾ? ಹೇಳಿದ್ದೀನಿ. ಸೊ ಇವಾಗ ಹೇಳಿ, ಯಾವ ತಾಣದಲ್ಲಿ ಆ ಮಧ್ಯಶಿಲಾಯುಗಕ್ಕಿಂತ ಮೊದಲು ಬೆಂಕಿಯ ಕುರುಹುಗಳು ಪತ್ತೆಯಾಗಿದ್ದಾವೆ ಇತ್ತೀಚೆಗೆ? ಸರಿನಾ, ಪ್ರಶ್ನೆ ಏನಿದೆ ಅಂದರೆ ಪ್ರಶ್ನೆ ನಾನೇ ಹೇಳಿದ್ದೀನಿ ನಿಮಗೆ, ಆನ್ಸರ್ ಕೂಡ ನಾನೇ ಹೇಳಿದ್ದೀನಿ, ಮಧ್ಯಶಿಲಾಯುಗ ಅಂತ. ಬಟ್ ಇವಾಗ ಪ್ರಶ್ನೆ ಏನು ಕೇಳ್ತಾ ಇದ್ದೀನಿ ಅಂದರೆ ಮಧ್ಯಶಿಲಾಯುಗಕ್ಕಿಂತ ಮುಂಚೆನೇ ಯಾವ ಒಂದು ತಾಣದಲ್ಲಿ, ಓಕೆ, ಯಾವ ಒಂದು ಹಳೆಯ ಶಿಲಾಯುಗದ ತಾಣದಲ್ಲಿ ಬೆಂಕಿಯ ಕುರುಹುಗಳು ಕಂಡು ಬಂದಿವೆ ಅಂತ. ಓಕೆನಾ, ಹೇಳ್ಬೋದಾ? ಹೇಳಿದು, ಯಾಕಂದರೆ ಇದು ಇತ್ತೀಚೆಗೆ ಇದ್ರೆ ಫೈಂಡ್ ಔಟ್ ಆಗಿದೆ. ಸೊ ಕರೆಂಟ್ ಅಫೇರ್ಸಲ್ಲೂ ನಿಮಗೆ ಕೇಳಿದ್ರೆ ಕೇಳ್ಬೋದು, ಇಲ್ಲಾಂದರೆ GKದಲ್ಲಿ ಮೀನ್ಸೇನೋ ನಿಮ್ಮದು ಯಾವುದು ಹಿಸ್ಟ್ರಿನಲ್ಲೂ ಕೂಡ ಕೇಳ್ಬೋದು ಈ ಪ್ರಶ್ನೆ. ಯಾವುದು ಅಂದರೆ ಆಂಧ್ರ ಪ್ರದೇಶದ ಕರ್ನೂಲಲ್ಲಿ. ಓಕೆ, ಈ ಆಂಧ್ರ ಪ್ರದೇಶದ ಕರ್ನೂಲ್ ಏನಿದೆಯಲ್ಲ, ಈ ಆಂಧ್ರ ಪ್ರದೇಶದ ಕರ್ನೂಲ್ ಇದು ಆ್ಯಕ್ಚುಲಾಗಿ ಹಳೆಯ ಶಿಲಾಯುಗದ ತಾಣ ಇದು. ಈ ಹಳೆಯ ಶಿಲಾಯುಗದ ತಾಣದಲ್ಲೂ ಕೂಡ ಬೆಂಕಿಯ ಕುರುಹುಗಳು ಪತ್ತೆಯಾಗಿದ್ದಾವೆ ರೀಸೆಂಟಾಗಿ. ಸರಿನಾ. ಸೊ ಅಂದರೆ ನಿಮಗೇನು ಒಂದು ಗೊತ್ತಾಗಬೇಕು ಅಂದರೆ ಹಳೆಯ ಶಿಲಾಯುಗದಲ್ಲಿಯೂ ಕೂಡ ಮನುಷ್ಯನಿಗೆ ಬೆಂಕಿಯ ಉಪಯೋಗ ತಿಳಿದಿತ್ತು, ಬೆಂಕಿಯ ಬಗ್ಗೆ ಅರಿವಿತ್ತು ಅಂತ ನಿಮ್ಗೆ ಗೊತ್ತಿರಬೇಕು. ಸರಿನಾ. ಸೊ ಇದು ಕೂಡ ನೆನಪಿರಲಿ ಸ್ವಲ್ಪ. ಅಂದರೆ ಇದು ಇನ್ನೂ ಅಫಿಷಿಯಲಾಗಿ ಬುಕ್ಸಲ್ಲಿ ಎಲ್ಲ ಕೊಟ್ಟಿಲ್ಲ, ಬಟ್ ಏನೋ ಸಮ್ ಆರ್ಟಿಕಲ್ಸಲ್ಲಿ, ಅದಾನಂತರ ಕೆಲವೊಂದು ಆಥರ್ಸ್ ಬುಕ್ಸ್ ಏನಿದಾವಲ್ವ, UPSC ಲೆವೆಲ್ ಏನೋ ಮತ್ತು ಬರೀತಾರಲ್ವ, ಆ ಬುಕ್ಸಲ್ಲಿ ಕೆಲವೊಂದು ಕಡೆ ಕೊಟ್ಟಿದ್ದಾರೆ ಅದನ್ನು. ಸರಿನಾ, ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ನೆಕ್ಸ್ಟ್ ಏನು ಬರ್ತದೆ ಅಂದರೆ ಈ ಹಳೆಯ ಶಿಲಾಯುಗದ ಕಾಲ ಒಂದು ಕೇಳ್ತಾ ನೋಡಿ. ಇದೊಂದು ಫೈನಲ್ ಆಗಿ ಇದರಲ್ಲಿ ಅಂದರೆ 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳವರೆಗೆ ಗುರುತಿಸಲಾಗುತ್ತದೆ ಇದನ್ನು. ಓಕೆ, 5 ಲಕ್ಷ ವರ್ಷಗಳಿಂದ ಅಂದರೆ ಇವಾಗ 2000 ಇಸ್ವಿ ಏನು ಕ್ರಿಸ್ತ ಪೂರ್ವ ಇತ್ತಲ್ವ, ಕ್ರಿಸ್ತ ಹುಟ್ಟಿದ ವರ್ಷದಿಂದ ಆವಾಗಿನಿಂದನೇ 5 ಲಕ್ಷದ ವರ್ಷಕ್ಕಿಂತ ಹಿಂದೆ ಅಲ್ಲಿಂದ 12,000 ವರ್ಷಗಳವರೆಗೆ ಗುರುತಿಸಲಾಗ್ತದೆ. ಆ್ಯಕ್ಚುಲಾಗಿ ಈಗಿನ ನಮ್ದು ಏನು ಇತಿಹಾಸ ಇದೆಯಲ್ಲ, ಯಾವುದಿದು ಇತಿಹಾಸ ಕಾಲ, ಅದಾಂತರ ಪೂರ್ವಭಾವಿ ಇತಿಹಾಸ ಕಾಲ, ಅದಾಂತರ ಪ್ರಾಗೈತಿಹಾಸಿಕ ಕಾಲ. ಆ್ಯಕ್ಚುಲಿ ಪ್ರಾಗೈತಿಹಾಸಿಕ ಕಾಲನೇ 99.99% ಇದೆ, ಬಟ್ ನಮಗಲ್ಲಿ ಯಾವುದು ಮಾಹಿತಿಗಳಿಲ್ಲ. ಸೊ ಅದಕ್ಕೆ ನಾವು ಓದ್ತಾ ಇಲ್ಲ ಅಷ್ಟೇ ಅದನ್ನು. ಸರಿನಾ, ಇವಾಗ ಜಾಸ್ತಿ ಓದ್ತಾ ಇರೋದು ಇತಿಹಾಸ ಕಾಲ. ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ ಅಷ್ಟೇ. ಎಷ್ಟು ಅಂದರೆ 5 ಲಕ್ಷ ವರ್ಷದಿಂದ 12,000 ವರ್ಷದವರೆಗೆ ಯಾವುದು ಹಳೆಯ ಶಿಲಾಯುಗ. ಹಳೆಯ ಶಿಲಾಯುಗ ಕಂಪ್ಲೀಟ್ ಆಯಿತಾ, ಕ್ಲಿಯರ್ ಆಯಿತಾ? ಸೊ ನೆಕ್ಸ್ಟ್ ಇವಾಗ ಯಾವ್ದು ಹೋಗೋಣ ಅಂದರೆ ಮಧ್ಯಶಿಲಾಯುಗ. ಓಕೆ, ಈ ಮಧ್ಯಶಿಲಾಯುಗದಲ್ಲಿ ನಿಮಗೆ ಹೇಳಿದೆ ಯಾವುದು ಅಂದರೆ ಇದಕ್ಕೆ ಮೈಕ್ರೋಲಿಥಿಕ್ ಏಜ್ ಅಂತೀವಿ ಅಂತ. ಓಕೆ, ಮೈಕ್ರೋಲಿಥಿಕ್ ಏಜ್ ಅಂದರೆ ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ. ಓಕೆ, ಯಾವುದಂದರೆ ಸೂಕ್ಷ್ಮ ಶಿಲಾಯುಗ. ಯಾಕೆ ಅಂದರೆ ಅವಾಗ ದೊಡ್ಡ ದೊಡ್ಡ ಯಾವುದು ಆಯುಧಗಳನ್ನು ಬಳಸ್ತಾಯಿದ್ರು ಪ್ರಾಣಿಗಳನ್ನು ಕೊಲ್ಲೋಕ್ಕೆ. ಇವಾಗ ಏನು ಮಾಡ್ದೆ ಅಂದರೆ ಚಿಕ್ಕ ಆಯುಧಗಳನ್ನು ಬಳಸ್ತಾ ಇದ್ದ. ಓಕೆನಾ, ಪ್ರತಿಯೊಂದು ಬಳಸೋದೆಲ್ಲ ಇದ್ರೆ ಚಿಕ್ಕದಾಗಿ ಚೊಕ್ಕದಾಗಿ ಬಳಸ್ತಾ ಇದ್ದ. ಸೊ ಅದಕ್ಕೆ ಏನು ಕರಿತೀವಿ ಅಂದರೆ ಮೈಕ್ರೋಲಿಥಿಕ್ ಏಜ್ ಅಂತ ಕರಿತೀವಿ. ಸರಿನಾ. ಸೊ ನೆಕ್ಸ್ಟ್ ನವಶಿಲಾಯುಗ ಕರಿಬೇಕಾಗಿತ್ತಲ್ಲ ಅಂತ ಕೇಳ್ತೀರಾ. ಓಕೆ, ಇವಾಗ ಮೊದಲು ಯಾರು ಗ್ರೇಟಾಗಿ ಮಾಡಿರ್ತಾನಲ್ಲ ಅವನಿಗೆ ನಾವು ಇದ್ರ ಕರಿತೀವಿ. ಸರಿನಾ. ಇವಾಗ ಕದಂಬ ವಂಶದ್ದು ಅತ್ಯಂತ ಫೇಮಸ್ ದೊರೆ ಯಾರು, ಸಾಮ್ರಾಟ ಯಾರು ಅಂದರೆ ಕಾಕುಸ್ತವರ್ಮ. ಕದಂಬ ಯಾವಾಗ ಕನ್ನಡ ಸ್ಟಾರ್ಟ್ ಆಯಿತು ಅಂತ ಕೇಳಿದ್ರೆ ಕಾಕುಸ್ತವರ್ಮ ಅಂತ ಹೇಳ್ತೀವಿ. ಸರಿನಾ. ಅಂದರೆ ಕನ್ನಡ ಭಾಷೆ ಯಾವಾಗ ಆಡಳಿತ ಭಾಷೆಯಾಗಿ ತೊಗೊಂಡ್ರು ಅಂತ ಕೇಳಿದ್ರೆ ಕಾಕುಸ್ತವರ್ಮ ಅಂತ ಹೇಳ್ತೀವಿ. ಶಾಂತಿವರ್ಮ ಕೂಡ ಇದ್ರೇನೋ ಕನ್ನಡಕ್ಕಾಗಿ ಅಷ್ಟೇ ಇದ್ರೇನೋ ಕೊಡುಗೆ ಕೊಟ್ಟಿದ್ದಾನೆ. ನಾವು ಶಾಂತಿವರ್ಮ ಅಂತ ಹೇಳ್ತೀವ, ಚಾಲುಕ್ಯರು ಕೊಟ್ಟಿದ್ದಾರೆ ಚಾಲುಕ್ಯ ಅಂತ ಹೇಳ್ತೀವ, ಹೇಳಲ್ಲ ತಾನೆ.
ಮೊದಲು ಯಾರು ಇರ್ತಾರೆ ಅವ್ರದ್ದೇ ಹೇಳ್ತೀವಿ. ಸೊ ಮೊದಲು ಬಂದಿರೋದು ಮೊದಲ ಮೈಕ್ರೋಲಿಥಿಕ್ ಆಗಿ ಮೀನ್ಸ್ ಸೂಕ್ಷ್ಮವಾಗಿ ಆಯುಧಗಳನ್ನು ಉಪಯೋಗಿಸ್ತಿದ್ದವನು ಯಾರು ಅಂದರೆ ಮಧ್ಯ ಶಿಲಾಯುಗದ ಮನುಷ್ಯ, ಸರಿನಾ. ಅದಕ್ಕೆ ಇವನಿಗೆ ಏನಂತ ಕರಿತೀವಿ ಅಂದರೆ ಮೈಕ್ರೋಲಿಥಿಕ್ ಏಜ್ ಅಂತ ಕರಿತೀವಿ, ಇವರ ಕಾಲಕ್ಕೆ, ಸರಿನಾ. ನೆನಪಿರಲಿ ನಿಮಗಿದು. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪ್ರಶ್ನೆ ಅಲ್ಲ ಇದು ಟಾಪಿಕ್ ಏನಿದೆ ಅಂದರೆ, ಇವನು ಕಾಡುಗಳಲ್ಲಿ ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸುತ್ತಿದ್ದರು. ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರ ದೊರಕುತ್ತಿರಲಿಲ್ಲ. ಓಕೆ, ಅದಕ್ಕೇನು ಮಾಡ್ತಾನೆ ಅಂದರೆ ಪ್ರಾಣಿಗಳನ್ನು ಸಾಕ್ತಾ ಇರ್ತಾನೆ, ಸರಿನಾ. ಸೊ ಇದು ಏನು ನಾನು ಹೇಳಿದ್ದೀನಿ ಆಲ್ರೆಡಿ. ಸೊ ಅದನ್ನೇ ಸ್ವಲ್ಪ ಎಲಾಬ್ರೇಟ್ ಮಾಡಿಕೊಟ್ಟಿದ್ದಾನೆ, ಸರಿನಾ. ಸೊ ಅದನ್ನು ನೆನಪಿರಲಿ. ಸೊ ಇಲ್ಲಿ ಕೂಡ ನಿಮಗೆ ಯಾವುದು ಅಂದರೆ ಪ್ಲೇಸಸ್ಗಳು, ತಾಣಗಳು ನಿಮಗೆ ಇಂಪಾರ್ಟೆಂಟ್ ಆಗ್ತವೆ. ಯಾವ್ಯಾವ ತಾಣಗಳು ಅಂತಂದರೆ, ಒಂದು ಮಧ್ಯಪ್ರದೇಶದ ಭೀಮಬೆಟ್ಕ. ಓಕೆ, ಅಲ್ಲಿ ಬೇಲಾನ್ ಕಣಿವೆ, ಇಲ್ಲಿ ಭೀಮಬೆಟ್ಕ ನೋಡಿ, ಓಕೆನಾ. ಬಟ್ ಇಲ್ಲಿ ಬೇಲಾನ್ ಕಣಿವೆ ಅಂತ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಕೆಲವೊಂದು ಬುಕ್ಕಲ್ಲಿ ಕೊಟ್ಟಿದ್ದಾನೆ, 3ರಲ್ಲಿ ಕೂಡ ಕೊಟ್ಟಿದ್ದಾನೆ. ಇವನ್ ಪ್ರಶ್ನೆ ಕೂಡ ಕೇಳಿದ್ದಾರೆ SSCನಲ್ಲಿ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಆದಮ್ಗರ್. ಓಕೆ, ಯಾವುದು ಅಂದರೆ ಭೀಮಬೆಟ್ಕ ಮತ್ತು ಆದಮ್ಗರ್ ಇವೆರಡು ಎಲ್ಲಿ ಪ್ರದೇಶಗಳು ಅಂದರೆ ಮಧ್ಯಪ್ರದೇಶದ ಪ್ರದೇಶಗಳು. ಎರಡು ಕೂಡ ತಾಣಗಳು, ಸರಿನೇ. ಯಾವುದ್ರದ್ದು ಮಧ್ಯಶಿಲಾಯುಗದ ತಾಣಗಳು ಯಾವುದು ಅಂದರೆ ಮಧ್ಯಪ್ರದೇಶದ ಭೀಮಬೆಟ್ಕ ಮತ್ತು ಆದಮ್ಗರ್, ಸರಿನಾ. ಸೊ ನೆಕ್ಸ್ಟ್ ಕರ್ನಾಟಕದಲ್ಲಿ ಯಾವುದು ಬರ್ತದೆ ಅಂದರೆ ಒಂದು ಬ್ರಹ್ಮಗಿರಿ, ಕನಗನಹಳ್ಳಿ ಇವೆರಡೂ ಕೂಡ ಕರ್ನಾಟಕದಲ್ಲಿ ಬರ್ತದೆ, ಸರಿನಾ. ಹುಣಸಗಿ ಮತ್ತು ಬೈಚಬಾಳ ಬರ್ತಲ್ವಾ, ಯಾವುದು ಹಳೆ ಶಿಲಾಯುಗದ ತಾಣಗಳು ಕರ್ನಾಟಕದಲ್ಲಿ. ಇಲ್ಲಿ ಯಾವುದು ಬರ್ತದೆ ಅಂದರೆ ಒಂದು ಬ್ರಹ್ಮಗಿರಿ, ಇನ್ನೊಂದು ಕನಗನಹಳ್ಳಿ, ಸರಿನಾ. ಬ್ರಹ್ಮಗಿರಿ, ಕನಗನಹಳ್ಳಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ರಾಜಸ್ಥಾನದ ಬಾಗೋರ್, ಸರಿಯಾ. ಸೊ ನೆಕ್ಸ್ಟ್ ಗಣೇಶ್ವರ ಇವೆಲ್ಲಿ ಬರ್ತವೆ ಅಂದರೆ ರಾಜಸ್ಥಾನದಲ್ಲಿ ಬರ್ತವೆ. ಯಾವುದು ಭಾಗೋರ್ ಮತ್ತು ಗಣೇಶ್ವರ, ಸರಿನಾ. ಭಾಗೋರ್ ಮತ್ತು ಗಣೇಶ್ವರ ಎಲ್ಲಿ ಬರ್ತವೆ ಅಂದರೆ ರಾಜಸ್ಥಾನದಲ್ಲಿ ಬರ್ತವೆ, ಸರಿಯಾ. ಸೊ ನೆಕ್ಸ್ಟ್ ಪಶ್ಚಿಮ ಬಂಗಾಳದಲ್ಲಿ, ಈಗಿನ ವೆಸ್ಟ್ ಬೆಂಗಾಲ್ ಏನು ಪಶ್ಚಿಮ ಬಂಗಾಳ ಇದೆಯಲ್ಲ, ಅದರಲ್ಲಿ ಯಾವ್ದು ಕಂಡು ಬರ್ತದೆ ಅಂದರೆ ಬೀರ್ಭಾನ್ಪುರ. ಓಕೆ, ಬೀರ್ಭಾನ್ಪುರ ಕಂಡು ಬರ್ತದೆ. ನೆಕ್ಸ್ಟ್ ಆಂಧ್ರ ಪ್ರದೇಶದಲ್ಲಿ ವಾನ್ಪಸಾರಿ. ಓಕೆ, ವಾನ್ಪಸಾರಿ. ಉತ್ತರ ಪ್ರದೇಶದಲ್ಲಿ ಸರಾಯ್ ನಹರ್. ಓಕೆ, ಇವೆಲ್ಲ ಮುಂತಾದವುಗಳು ಕಂಡುಬರ್ತವೆ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಒಂದು ಕರ್ನಾಟಕದ ನೆನಪಿರಲಿ ಎರಡು, ಒಂದು ಬ್ರಹ್ಮಗಿರಿ, ಅದಾನಂತರ ಕನಗನಹಳ್ಳಿ, ಅದಾನಂತರ ಇನ್ನೊಂದು ಮಧ್ಯಪ್ರದೇಶದ ಭೀಮಬೆಟ್ಕ, ರಾಜಸ್ಥಾನದ ಭಾಗೋರ್ ಮತ್ತು ಗಣೇಶ್ವರ, ಸರಿನಾ. ಇವು ಇಂಪಾರ್ಟೆಂಟ್ ಇದ್ದಾವೆ, ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಇವ್ರದ್ದು ಕಾಲಾವಧಿ ಯಾವಾಗ ಅಂದರೆ ಅಲ್ಲಿ ಯಾವಾಗ 5 ಲಕ್ಷ ವರ್ಷದಿಂದ 12,000 ವರ್ಷದವರೆಗೂ ಅಂತ ಅವ್ರು ಹೇಳಿದ್ವಿ. ಸೊ 12,000ದಿಂದ ಕಂಟಿನ್ಯೂ ಆಗ್ಬೇಕು ತಾನೇ ಇವ್ರದ್ದು ಕೂಡ. 12,000ದಿಂದ ಇವ್ರದ್ದು ಎಲ್ಲಿವರೆಗೂ ಕಂಟಿನ್ಯೂ ಆಗ್ತದೆ ಅಂದರೆ 9,000 ವರ್ಷಗಳವರೆಗೆ ಮಧ್ಯಶಿಲಾಯುಗ ಇರ್ತದೆ, ಓಕೆನಾ. ಮಧ್ಯಶಿಲಾಯುಗ ಅಂತ ನಾವು ಗುರುತಿಸ್ತೀವಿ, ಸರಿಯಾ. ಸೊ ಇದೆಲ್ಲ ಎದರ ಆಧಾರದ ಮೇಲೆ, ಅವರು ಬಳಸುತ್ತಿದ್ದ ಮತ್ತು ಅವ್ರದ್ದು ಏನು ವಸ್ತುಗಳಿದ್ದಾವಲ್ವ ಅದರ ಆಧಾರ ಮೇಲೆ, ಅವನು ಹೇಗೆ ಬದುಕುತ್ತಿದ್ದ ಅದರ ಆಧಾರ ಮೇಲೆ ಇವೆಲ್ಲ, ಸರಿನಾ. ಇದು ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ನವಶಿಲಾಯುಗ ಅಂತ ಬರ್ತದೆ. ನವಶಿಲಾಯುಗದಲ್ಲಿ ಮಾನವರು ಪಶುಪಾಲಕರಾಗಿದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಗಾಗ ಅಭಾವ ಸೃಷ್ಟಿಯಾಗ್ತಿತ್ತು. ಎದರ ಅಭಾವ? ಆಹಾರದ ಅಭಾವ ಸೃಷ್ಟಿಯಾಗ್ತಿತ್ತು, ಸರಿನಾ. ಸೊ ಅದಕ್ಕೆ ಅವನೇನು ಮಾಡ್ತಾನೆ ಅಂದರೆ ಕೃಷಿ ಮಾಡ್ತಾನೆ. ಒಂದೇ ಕಡೆ ನಿಂತ್ಕೊಂಡು ಏನು ಮಾಡ್ತಾನೆ ಅಂದರೆ ಕೃಷಿ ಮಾಡ್ತಾನೆ, ಓಕೆನಾ. ಎಲ್ಲಿ ಮಾಡ್ತಾನೆ? ಅವಾಗೇನು ಬೋರಿನ ಗಾಡಿ ಇದ್ವಾ? ಬೋರಿಂಗ್ ಮೆಷಿನ್ ಬರ್ತಾವಲ್ವಾ, ಅವಿತ್ವಾ? ಏನು ಬಾವಿ ತೋಡೋಕ್ಕೆ ಅಷ್ಟು ಜನ ಇರಲಿಲ್ಲ ಅಲ್ವಾ. ಸೊ ಅದಕ್ಕೆ ಏನು ಮಾಡ್ತಾನೆ ಅಂದರೆ ನದಿ ತೀರದ ಮೆಕ್ಕಲು ಮಣ್ಣಿನ ಪ್ರದೇಶ ಇರ್ತದಲ್ವಾ, ಅಲ್ಲಿ ಅವನು ಕೃಷಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದಕ್ಕೆ ನಿಮಗೆ ಯಾವುದೇ ನಾಗರಿಕತೆ ತೊಗೊಳ್ಳಿ, ನೀವು ಚೀನಿ ನಾಗರಿಕತೆ ತೊಗೊಳ್ಳಿ, ಮೆಸೊಪೊಟೇಮಿಯಾ ನಾಗರಿಕತೆ, ಅದಾದ ನಂತರ ಯಾವುದು ಪರ್ಷಿಯಾ ನಾಗರಿಕತೆ ಬರ್ತದಲ್ಲ ಅದು ತೊಗೊಳ್ಳಿ, ರೋಮ್ ನಾಗರಿಕತೆ ತೊಗೊಳ್ಳಿ, ನಮ್ಮ ಸಿಂಧು ನಾಗರಿಕತೆ ತೊಗೊಳ್ಳಿ, ಎಲ್ಲ ನಾಗರಿಕತೆಗಳು ಹುಟ್ಟಿದ್ದೆಲ್ಲಿ ಅಂದರೆ ಒಂದು ನದಿ ತೀರದ ಪ್ರದೇಶದಲ್ಲೇ ಹುಟ್ಟಿದ್ದಾವೆ. ಆ್ಯಂಡ್ ದೆನ್ ಅವನು ಕೃಷಿಯನ್ನು ಆರಂಭಿಸಿದ, ಸರಿನಾ. ಅದಾದ ನಂತರ ಅವನ ಪಶುಗಳಿಗೆ ಮತ್ತಿದ್ರೆ ಅವನಿಗಿದ್ರೆ ಏನೋ ಆಹಾರ ಸಿಕ್ತು. ಸೊ ಇಲ್ಲಿ ಇವು ಎಲ್ಲೆಲ್ಲಿ ಕಂಡು ಬರ್ತವೆ ಅಂತ ಕೇಳಿದ್ದಾರೆ. ಸೊ ಇವು ಎಲ್ಲೆಲ್ಲಿ ಕಂಡು ಬರೋದಕ್ಕಿಂತ ಇನ್ನೊಂದು ಪಾಯಿಂಟ್ ಏನಂದರೆ, ಹೀಗೆ ಕೃಷಿ ಮತ್ತು ಕೃಷಿಯ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆ ಆಯಿತು. ಓಕೆ, ನಾಗರಿಕತೆಗಳ ಉದಯಕ್ಕೆ ಮೊದಲು ಎಲ್ಲಿ ಸಾಕ್ಷಿ ಆಯಿತು ಅಂದರೆ, ಎಲ್ಲಿ ನಾಂದಿ ಹಾಡಲಾಯಿತು ಅಂತ ಕೇಳಿದ್ರೆ ನವಶಿಲಾಯುಗದಲ್ಲಿ, ಸರಿನಾ. ಯಾವುದು? ನವಶಿಲಾಯುಗದಲ್ಲಿ, ಸರಿಯಾ. ಸೊ ಇದು ನೆನಪಿರಲಿ. ಇದು ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡು ಬಂದಿವೆ, ಸರಿನಾ. ಸೊ ಇಲ್ಲಿ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಯಾವ ಪಾಯಿಂಟ್ ಅಂದರೆ ಇದು ಪಾಕಿಸ್ತಾನದ ಮೆಹರ್ಗರ್ ಇದೆಯಲ್ಲ, ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಎಲ್ಲಿ ಕಂಡು ಬಂದಿದ್ದಾವೆ ಅಂತ ಕೇಳಿದ್ದಾನೆ. ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ಸರಿ ರಿಪೀಟ್ ಆಗಿದೆ ಈ ಪ್ರಶ್ನೆ. ಯಾವುದಂದರೆ ಪಾಕಿಸ್ತಾನದ ಮೆಹರ್ಗರ್. ಇಲ್ಲಾಂದರೆ ಹೀಗೆ ಕೊಡ್ಬೋದು ನಿಮಗೆ, ಪಾಕಿಸ್ತಾನದ ಮೆಹರ್ಗರ್ ಪ್ರಸ್ತುತ ಯಾವ ದೇಶದಲ್ಲಿದೆ ಅಥವಾ ಯಾವ ರಾಜ್ಯದಲ್ಲಿದೆ ಅಂತ ಕೊಡ್ಬೋದು. ಸೊ ಅಲ್ಲಿ ಪಾಕಿಸ್ತಾನ ಇರ್ತದೆ, ಅದಕ್ಕೆ ಆಪ್ಷನ್ ಹಾಕಬೇಕಾಗುತ್ತೆ. ಇಲ್ಲಾಂದರೆ 3 ಭಾರತದ ರಾಜ್ಯಗಳನ್ನು ಕೊಟ್ಟು ಒಂದು ಯಾವುದೂ ಅಲ್ಲ ಅಂತ ಏನಾದರೂ ಕೊಟ್ಟರೆ ಯಾವುದೂ ಅಲ್ಲ ಅಂತ ಅನ್ನೋದು ಹಾಕಬೇಕಾಗುತ್ತೆ. ನೆನಪಿಟ್ಕೊಳ್ಳಿ ನೀವು. ಮೆಹರ್ಗರ್ ಎಲ್ಲಿ ಬರ್ತದೆ ಅಂದರೆ ಪಾಕಿಸ್ತಾನದಲ್ಲಿ. ಅಲ್ಲಿ ಏನು ಕಂಡು ಬಂದಿದೆ ಅಂದರೆ ಭಾರತದ ಉಪಖಂಡದಲ್ಲೇ ಕೃಷಿಯ ಆರಂಭಿಕ ಕುರುಹುಗಳು ಪತ್ತೆಯಾಗಿದ್ದಾವೆ. ಅಲ್ಲಿ ಪಾಕಿಸ್ತಾನದ ಮೆಹರ್ಗರ್ನಲ್ಲಿ, ಸರಿನಾ. ಇದು ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನೆಕ್ಸ್ಟ್ ಪ್ರಶ್ನೆ ಎಲ್ಲ ಟಾಪಿಕ್ ಇದು ಕೂಡ, ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿದ್ದಾರೆ. ಓಕೆ, ಒಣ ಇಟ್ಟಿಗೆಗಳನ್ನು ನಿರ್ಮಿಸ್ಲಿಕ್ಕತ್ತ, ಯಾಕಂದ್ರೆ ಒಂದೇ ಕಡೆ ಇದ್ರೆ ಕೃಷಿ ಮಾಡ್ಲಿಕ್ಕೆ ಇದ್ದಾನೆ. ಓಕೆ,
ಸೊ ಇದ್ರ ಪ್ರಾಣಿಗಳು ಯಾವುದಾದ್ರೂ ಬಂದರೆ ಅವನಿಗೆ ತಿನ್ನಬಾರ್ದಲ್ಲ ರಾತ್ರಿ ಮಾಡಿ. ಸೊ ಅದಕ್ಕೆ ಏನು ಮಾಡ್ತಾನೆ ಅಂದರೆ ಮನೆಗಳು ಕಟ್ಕೊಳ್ಳೋಕೆ ಶುರು ಮಾಡ್ತಾರೆ. ಯಾವುದರಿಂದ? ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿದ್ದಾರೆ. ಕಾಶ್ಮೀರದ ಬುರ್ಜ್ ಹೋಮ್ನ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದರು. ಓಕೆ, ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಇದೆ. ಯಾವುದಂದರೆ ಬುರ್ಜ್ ಹೋಮ್ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾನೆ? ಕಾಶ್ಮೀರ ಅಂತ ಹೇಳಬೇಕು. ಈ ಕಾಶ್ಮೀರದ ಬುರ್ಜ್ ಹೋಮ್ ಎದಕ್ಕೆ ಫೇಮಸ್ ಅಂತ ಕೇಳ್ತಾನೆ? ನೆಲದೊಳಗೆ ಗುಹೆಗಳನ್ನು ನಿರ್ಮಿಸ್ಕೋತಾರೆ. ಅಲ್ಲಿ ನೆಲದೊಳಗಿನ ಗುಹೆಗಳನ್ನು ಅವಕ್ಕೆ ಇಗ್ಲೋ ಅಂತ ಕೂಡ ಕರೀತಾರೆ. ಕೆಲವೊಂದು ಇಂಗ್ಲೀಷಲ್ಲಿ ಹೇಳೋದಾದರೆ ಇಗ್ಲೋ ಅಂತ ಕೂಡ ಕರೀತಾರೆ. ಅದಕ್ಕೆ ಇಗ್ಲೋ ಅಂದರೆ ಇವಾಗ ಮೇಲೆ ಐಸ್ ರಾಶಿ ಇರ್ತದೆ, ಐಸ್ ರಾಶಿ ಕೆಳಗಡೆ ಇದ್ದರೆ ಕೆಳಗೆ ಗುಹೆ ಮಾಡ್ಕೊಂಡಿರ್ತಾರೆ, ಸರಿನಾ? ಅವಕ್ಕೆ ಅಂದರೆ ಐಸ್ ಇಗ್ಲೋ ಅಂತ ಕರೀತಾರೆ ಅದನ್ನು. ಅವೆಲ್ಲಿ ಕಂಡು ಬರ್ತವೆ ಅಂದರೆ ಕಾಶ್ಮೀರದಲ್ಲಿ ಕಂಡು ಬರ್ತವೆ. ಎಸ್ಪೆಷಲಿ ಆ ಕಾಶ್ಮೀರದ ಬುರ್ಜ್ ಹೋಮ್ದ ಪ್ರದೇಶದಲ್ಲಿ ಜನರು ಏನು ಮಾಡ್ತಾರೆ ಅಂದರೆ ನೆಲದೊಳಗೆ ಗುಹೆಗಳನ್ನು ನಿರ್ಮಿಸ್ಕೊಂಡಿರ್ತಾರೆ. ಯಾವಾಗ? ನವಶಿಲಾಯುಗದ ಟೈಮ್ನಲ್ಲಿ, ಸರಿನಾ? ಸೊ ಕ್ಲಿಯರ್ ಆಯಿತಾ ಇದು ಕೂಡ ನಿಮಗೆ? ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ ಬನ್ನಿ. ನೆಕ್ಸ್ಟ್ ಏನಿದೆ ಅಂದರೆ ಇದು ಅವನು ಮಣ್ಣಿನ ಮಡಿಕೆ ಮೀನ್ಸ್ ಮನೆಯಲ್ಲಿ ಮನೆಯಲ್ಲಿ ಅವನು ಮನೆ ಕಟ್ಕೋತಿದ್ದಾನೆ ಅಂದರೆ ಅವನಿಗೆ ಏನೇನು ಬೇಕು? ಮಣ್ಣಿನ ಮಡಿಕೆ ಬೇಕು, ಆಹಾರ ತಯಾರು ಮಾಡ್ಲಿಕ್ಕೆ ಬೇಕು, ಅದಾದ ನಂತರ ಬೆಂಕಿ ಬೇಕು, ಒಲೆ ಬೇಕು, ಎಲ್ಲ ಬೇಕು ತಾನೇ. ಇವೆಲ್ಲ ಗೊತ್ತಾಗುತ್ತೆ ಅಂತ ನೀವು ಜಸ್ಟ್ ಸಿಂಪಲ್ ಆಗಿದ್ರೆ ಒಂದು ರ್ಯಾಂಡಮ್ ಆಗಿ ಒಂದು ನೆನಪಿಟ್ಕೊಳ್ಳಿ ಅಷ್ಟೇ. ಫುಲ್ ಎಲ್ಲನೇ ನೆನಪಿಟ್ಕೋತೀನಿ ಅಂದರೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಒಂದಕ್ಕೊಂದು ರಿಲೇಟೆಡ್ ಮಾಡಬೇಕು. ಪಾಯಿಂಟ್ ಇದಾವ, ಇಲ್ಲೊಂದು ಪಾಯಿಂಟ್ ಇದೆಯಾ ನೋಡಿ, ಚೆನ್ನಾಗಿ ಅನಿಸಲ್ಲ ಇದು. ಸೊ ಇದಕ್ಕೆ ಕನೆಕ್ಟ್ ಮಾಡಿಬಿಡೋದು. ಓಕೆ, ಯಾವುದೋ ಒಂದು ಶೇಪ್ ಆಗುತ್ತೆ, ಆ ಶೇಪ್ ನೆನಪಿಟ್ಕೋಬೇಕು ಸಾಕು. ಅದಾದ ಪಾಯಿಂಟ್ಗಳು ತಾನೇ ನೆನಪು ಬರ್ತವೆ, ಸರಿನಾ? ಸೊ ನೆಕ್ಸ್ಟ್ ಈ ಪ್ಲೇಸ್ಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಅಂತ ಕೇಳ್ತಾನೆ. ಇಲ್ಲಿ ಕೂಡ ಯಾವುದಂದರೆ ಒಂದು ಕರ್ನಾಟಕದ ಬ್ರಹ್ಮಗಿರಿ. ಓಕೆ, ಮಧ್ಯಶಿಲಾಯುಗದಲ್ಲೂ ಕೂಡ ಕರ್ನಾಟಕದ ಬ್ರಹ್ಮಗಿರಿ ಅನ್ನೋ ಹೆಸರು ಬರ್ತದೆ, ನೋಡಿದಿರಾ ನೀವು? ಇಲ್ಲಿ ನವಶಿಲಾಯುಗದಲ್ಲೂ ಕೂಡ ಕರ್ನಾಟಕದ ಬ್ರಹ್ಮಗಿರಿ ಬರ್ತದೆ. ಅದಾದ ನಂತರ ಬನಹಳ್ಳಿ. ಓಕೆ, ಬನಹಳ್ಳಿ, ಬ್ರಹ್ಮಗಿರಿ, ಅದಾದ ನಂತರ ಬೂದಿಹಾಳ, ಹಳ್ಳೂರು, ಪಿಕ್ಲಿಹಾಳ, ಟಿ ನರಸೀಪುರ, ಉತ್ನೂರು. ಓಕೆ, ಇವೆಲ್ಲ ಪ್ಲೇಸ್ ಯಾವುದು ಅಂದರೆ ನವಶಿಲಾಯುಗದ ತಾಣಗಳು. ಸೊ ಒಂದು ನೀವಿಲ್ಲಿ ಅಬ್ಸರ್ವ್ ಮಾಡಿದಿರೋ ಇಲ್ಲೋ ನೋಡಿರಿ ಬೇಕಾದರೆ, ಇವೆಲ್ಲ ಕೂಡ ದಕ್ಷಿಣ ಕರ್ನಾಟಕದ ಪ್ಲೇಸಸ್ಗಳೇ ಇದ್ದಾವೆ ಇವೆಲ್ಲ. ಓಕೆ, ಉತ್ತರ ಕರ್ನಾಟಕದ ಪ್ಲೇಸಸ್ಗಳಿಲ್ಲ ಯಾವು ಕೂಡ. ಎಲ್ಲ ಚಿತ್ರದುರ್ಗ, ಅದಾದ ನಂತರ ಹಾಸನ ಮತ್ತು ಯಾವುದು ತುಮಕೂರು, ಆ ಪ್ರದೇಶದ ಊರುಗಳಿದೆ ಇವೆಲ್ಲ. ಹೌದಾ? ಅಬ್ಸರ್ವ್ ಮಾಡಿದ್ರಾ? ಸೊ ಈ ರೀತಿ ನೀವು ಆ ಒಂದು ಪಾಯಿಂಟ್ ನೆನ್ಪು ಮಾಡಿಕೊಂಡ್ರೆ ಸೊ ನಿಮ್ಗೆ ಅಲ್ಲಿದೆ ಬರಬೇಕು. ಆಪ್ಷನಲ್ಲಿ ಎಲಿಮಿನೇಟ್ ಮಾಡೋಕ್ಕೆ ಬರುತ್ತೆ. ಯಾವುದಾದ್ರೂ ಉತ್ತರ ಮೀನ್ಸ್ ಉತ್ತರ ಕರ್ನಾಟಕದ ಏರಿಯಾಗಳನ್ನು ಏನಾದರೂ ಕೊಟ್ಟರೆ ಎಲಿಮಿನೇಟ್ ಮಾಡೋಕ್ಕೆ ಬಂದುಬಿಡ್ತದೆ ನಿಮಗೆ ಡೈರೆಕ್ಟಾಗಿ. ಸೊ ಚಾಮರಾಜನಗರದ ಕೊಟ್ಟ ಎಲಿಮಿನೇಟ್ ಮಾಡೋಕ್ಕೆ ಬಂದುಬಿಡ್ತದೆ, ಬೀದರ್ದು ಕೊಟ್ಟನ ಎಲಿಮಿನೇಟ್ ಮಾಡೋಕ್ಕೆ ಬಂದುಬಿಡ್ತದೆ, ಸರಿನಾ? ಸೊ ಅದಕ್ಕೆ ಆ ಪಾಯಿಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಪಾಯಿಂಟ್ಗಳನ್ನು ಕನೆಕ್ಟ್ ಮಾಡ್ಕೊಳ್ಳಿ, ಸರಿನಾ? ಸೊ ಇಲ್ಲಿ ಯಾವುದಂದರೆ ಬೂದಿಹಾಳ, ಹಳ್ಳೂರು, ಪಿಕ್ಲಿಹಾಳ, ಟಿ ನರಸೀಪುರ, ಉತ್ನೂರು, ಸರಿನಾ? ಬನಹಳ್ಳಿ ಮತ್ತು ಬ್ರಹ್ಮಗಿರಿ, ಇವೆಲ್ಲ ಯಾವುದು ಅಂದರೆ ಕರ್ನಾಟಕದ ನವಶಿಲಾಯುಗದ ತಾಣಗಳು. ಸೊ ಅದು ಆನಂತರ ಬಿಹಾರದಲ್ಲಿ ಕಂಡು ಬರ್ತಾವ. ಹೌದು, ಕಂಡು ಬರ್ತವೆ. ಯಾವುದು ಅಂದರೆ ಚಿರಾಂಡ್, ಅಲ್ಲಿ ಕಂಡು ಬರ್ತದೆ. ಓಕೆನಾ? ಚಿರಾಂಡ್ ಅನ್ನೋ ಪ್ಲೇಸ್ ಇದೆ. ಅದು ಯಾವುದು, ಆ ತಾಣ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ನವಶಿಲಾಯುಗಕ್ಕೆ ಸಂಬಂಧಿಸಿದು, ಸರಿನಾ? ಸೊ ಇವಾಗ ಹಳೆ ಶಿಲಾಯುಗ 5 ಲಕ್ಷ ವರ್ಷದಿಂದ 12,000 ವರ್ಷದವರೆಗೂ, ಮಧ್ಯಶಿಲಾಯುಗ 12,000 ವರ್ಷದಿಂದ 9,000 ವರ್ಷದವರೆಗೂ. ಸೊ ನೆಕ್ಸ್ಟ್ 9,000ದಿಂದ ಕಂಟಿನ್ಯೂ ಆಗಬೇಕಾ? ಹೌದು, ಆಗುತ್ತೆ. 9,000 ಇಸ್ವಿಯಿಂದ 5,000 ವರ್ಷಗಳವರೆಗೆ ನಾವು ಏನಂತ ಗುರುತಿಸ್ತೀವಿ ಅಂತ ಕೇಳಿದ್ರೆ ನವಶಿಲಾಯುಗ ಅಂತ ಗುರುತು ಮಾಡ್ತೀವಿ, ಸರಿನಾ? ಯಾವುದು? ನವಶಿಲಾಯುಗ, ಸರಿನಾ? ಸೊ ನೆನಪಿರಲಿ, ನವಶಿಲಾಯುಗ ಅಂತ ಗುರುತು ಮಾಡ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಮ್ಯಾಪ್ ಕೊಟ್ಟಿದ್ದಾನೆ. ಈ ಮ್ಯಾಪ್ನ ನೀವು 6th ಬುಕ್ಕಲ್ಲಿ ನೋಡಿರ್ತೀರ, ಸರಿನಾ? ಇದು 6th ಬುಕ್. ಆ್ಯಕ್ಚುಲಾಗಿ ಈ 6th ಬುಕ್ಕಲ್ಲಿ ನಿಮಗೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಮೊದಲು ಮಾರ್ಕ್ ಮಾಡಿದ್ದಾನೆ ಏನಂದರೆ ಬ್ಲೂ ಕಲರ್ ಏನಿದೆ ಅಲ್ವಾ, ಈ ಬ್ಲೂ ಕಲರ್ ಬಂದುಬಿಟ್ಟು ಹಳೆಯ ಶಿಲಾಯುಗ, ರೆಡ್ ಕಲರ್ ಬಂದುಬಿಟ್ಟು ಮಧ್ಯಶಿಲಾಯುಗದು, ಅದಾದ ಟ್ರಯಾಂಗಲ್ ಬಂದುಬಿಟ್ಟು ನವಶಿಲಾಯುಗ. ಓಕೆನಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಟ್ರಯಾಂಗಲ್ ಕೊಟ್ಟಿದ್ದಾನೆ ಅಂದರೆ ಇದು ಯಾವುದು? ನವಶಿಲಾಯುಗ ಬರಬೇಕು. ಹೇಳಿದೆ ಅಲ್ವಾ? ಬುರ್ಜ್ ಹೋಮ್ ಎಲ್ಲಿ ಕಂಡು ಬರ್ತದೆ? ಕಾಶ್ಮೀರದಲ್ಲಿ ನೆಲದೊಳಗೆ ಗುಹೆಗಳನ್ನ ಮಾಡ್ಕೊಂಡು ಮನೆಗಳನ್ನ ಮಾಡ್ಕೋತಿದ್ರು ಅಂತ. ಓಕೆನಾ? ಮೆಹರ್ಗರ್ ಯಾವುದು? ನವಶಿಲಾಯುಗ. ಯಾಕೆ ಇದು ಇದರಲ್ಲಿ ಕೊಟ್ಟಿದ್ದಾರೆ, ರೆಕ್ಟಾಂಗಲ್ ಕೊಟ್ಟಿದ್ದಾರೆ ಅಂದರೆ ಇದು ನವಶಿಲಾಯುಗದಿದೆ. ಮೆಹರ್ಗರ್ ಯಾಕೆ ಸಂಬಂಧಿಸಿದೆ? ಮೊದಲ ಕೃಷಿಯ ಕುರುಹುಗಳು ಕಂಡು ಬಂದಿದ್ದಾವೆ ಭಾರತ ಉಪಖಂಡದಲ್ಲಿ, ಸೊ ಅದಕ್ಕೆ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟು ಚಿರಾಂಡ್, ಬಿಹಾರದ ಚಿರಾಂಡ್ ಇವಾಗಲೇ ಜಸ್ಟ್ ನೋಡಿದ್ದೀವಲ್ವಾ? ಸೊ ಇದು ಕೂಡ ನವಶಿಲಾಯುಗದ ತಾಣ, ಸರಿನಾ? ಸೊ ನೆಕ್ಸ್ಟ್ ಯಾವ ಪ್ಲೇಸ್ಗಳಿದ್ದಾವೆ? ಇಲ್ಲಿದ್ದಾವೆ ನೋಡಿ. ಯಾವುದು? ಕರ್ನಾಟಕದ ನವಶಿಲಾಯುಗದ ತಾಣಗಳು: ಕನಗನಹಳ್ಳಿ, ಹಳ್ಳೂರು, ಬ್ರಹ್ಮಗಿರಿ, ಟಿ ನರಸೀಪುರ, ಬನಹಳ್ಳಿ, ಸರಿನಾ? ಸೊ ಇವಾಗಲೇ ಹೇಳಿದೆ ಅಲ್ವಾ ನಿಮಗೆ, ಎಲ್ಲ ದಕ್ಷಿಣ ಕರ್ನಾಟಕದಲ್ಲೇ ಕಂಡು ಬರ್ತವೆ, ಉತ್ತರ ಕರ್ನಾಟಕದಲ್ಲಿ ನವಶಿಲಾಯುಗದ ತಾಣಗಳು ಅಂತ. ಸೊ ಮ್ಯಾಪ್ ಹಾಕಲ ಇಲ್ಲಿ ನಿಮಗೆ, ಸಾರಿ, ಓಕೆ, ಮ್ಯಾಪ್ ಹಾಕಲ ನಿಮಗೆ. ಹಾಗೆ ಇದು ಕರ್ನಾಟಕ ಬಂತು ನೋಡಿ ಇಲ್ಲಿ ನಿಮಗೆ. ಸೊ ಇಲ್ಲೇನಿದೆ ಅಂದರೆ ಬ್ರಹ್ಮಗಿರಿ ಇದೆ. ಓಕೆ, ಬ್ರಹ್ಮಗಿರಿ ಇಲ್ಲಿ ಬರುತ್ತೆ, ಚಾಮರಾಜನಗರದ ಬಳಿ ಬಂತಲ್ವ ನಂದು ಕರ್ನಾಟಕ ಮ್ಯಾಪೇ. ಎಲ್ಲಿಂದರೆ ಬಂಗಾಳ ಕೊಲ್ಲಿಗೆ ಟಚ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಬಂಗಾಳ ಕೊಲ್ಲಿ ಟಚ್ ಆಗಿದೆ, ಇಲ್ಲಿ ಅರಬ್ಬಿ ಸಮುದ್ರಕ್ಕೆ ಟಚ್ ಆಗಿದೆ. ಹೇಗೆ ಅಂದರೆ ನಾನು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ. ಯಾರ್ದು? ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯನ್ಗಿಂತ ಒಂದು ಹೆಜ್ಜೆ ಮುಂದೆ. ಅವನು
ಉತ್ತರದಲ್ಲಿ ಗೋದಾವರಿಯಿಂದ ದಕ್ಷಿಣದಲ್ಲಿ ಕಾವೇರಿವರೆಗೂ ಅಂತ ಹೇಳಿದ್ದಾನೆ. ಕಾವೇರಿ ಅಲ್ಲ, ಕಾವೇರಿ ಕೆಳಗಡೆ ಅಮರಾವತಿ ನದಿ ಕೂಡ ಹರಿದಿದೆ, ಅಲ್ಲಿಗೆ ಹೋಗಿ ಟಚ್ ಆಗಿದೆ ನನ್ನ ಮ್ಯಾಪ್. ಓಕೆ, ಇದನ್ನು ಮ್ಯಾಪ್ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ. ಓಕೆ, ಚಿಕ್ಕದಾಗಿ ಮಾಡಿಕೊಂಡು ಇಷ್ಟೇ ಮಾಡಿಕೊಂಡ್ರೆ ನಿಮಗೆ ಬರುತ್ತೆ. ಓಕೆ, ಇಷ್ಟು ಇದೆಯಲ್ಲ, ಇದು ಕರ್ನಾಟಕ ಮ್ಯಾಪ್ ಅಂದ್ಕೊಳ್ಳಿ. ಚೆನ್ನಾಗಿಲ್ಲ ನನ್ನ ಮ್ಯಾಪ್, ಬಟ್ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಇದನ್ನು. ಸೊ ಹುಣಸಗಿ, ಬೈಚ್ಬಾಳ ಯಾವುದು ಹಳೆ ಶಿಲಾಯುಗದ ತಾಣಗಳು. ಓಕೆ, ಇಲ್ಲಿ ಎಲ್ಲದಕ್ಕಿಂತ ಇನ್ನೊಂದಿಲ್ಲಿ ಅತ್ತಿವೀರಂ ಪಕ್ಕಂ ಅಂತಿದೆಯಲ್ಲ, ಇದು ತಮಿಳುನಾಡಲ್ಲಿ ಒಂದೇ ಒಂದು ಭಾಗದಲ್ಲಿ ಕಂಡು ಬಂದಿದೆ, ಒಂದೇ ಒಂದು ಪ್ಲೇಸ್ ಇದೆ. ಸೊ ಅದಕ್ಕೆ ಅದು ಇಂಪಾರ್ಟೆಂಟ್ ಆಗುತ್ತೆ. 2-3 ಪ್ಲೇಸ್ ಇದ್ದಲ್ಲಿ ಏನೋ ಇದ್ರೆ ಬಿಡ್ತೀವಿ. ಒಂದೇ ಮಗ ಇದ್ದರೆ ಅವರಿಗಿದ್ರೆ ಹೆಚ್ಚು ಕಾಳಜಿ ಮಾಡ್ತಾರೆ ಗೊತ್ತಾ ನಿಮಗೆ, ಒಂದೇ ಮಗ ಅದಪ್ಪ ನಂದು, ಒಂದೇ ಮಗಳದಪ್ಪ ನಂದು ಅಂತ. ಸೊ ಆ ರೀತಿ ಒಂದೇ ಇತ್ತು, ಏಕೈಕ ಇತ್ತು ಅಂದರೆ ಅದಕ್ಕೆ ಸ್ವಲ್ಪ ಹೆಚ್ಚು ನಾವು ಕೂಡ ಕಾಳಜಿ ಮಾಡಬೇಕಾಗತ್ತೆ. ಓಕೆ, ಕಾಳಜಿ ಮಾಡಬೇಕಾಗತ್ತೆ. ಇನ್ನು ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕೇರ್ ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಯಾವುದು ನೆನ್ಪಿಟ್ಕೋಬೇಕಂದ್ರೆ ಭೀಮ್ಬೆಟ್ಕ ನೆನ್ಪಿಟ್ಕೊಳ್ಳಿ. ಓಕೆ, ಭೀಮ್ಬೆಟ್ಕ ಇದು ಮಧ್ಯ ಶಿಲಾಯುಗದಲ್ಲಿ, ಹಾಗೆ ಯಾವುದು ಹಳೆಯ ಶಿಲಾಯುಗದಲ್ಲಿ, ಎರಡರಲ್ಲೂ ಕಂಡು ಬರ್ತದೆ. ಹಾಗೆ ಇನ್ನೊಂದು ಹೇಳಿದೆ ನಾನು, ಯಾವುದು ಅಂದರೆ ಬೇಲಾನ್ ಕಣಿವೆ ಅಂತ. ಓಕೆನಾ, ಅದು 3ರಲ್ಲೂ ಕಂಡು ಬರ್ತದೆ. ಆ ಬೇಲಾನ್ ಕಣಿವೆ ಇಲ್ಲಿ ಮ್ಯಾಪಲ್ಲಿ ಇದ್ರೇನೋ ಮಾರ್ಕ್ ಮಾಡಿಲ್ಲ ಅವರು, ಆ್ಯಕ್ಚುಲಿ ಬೇಲಾನ್ ಕಣಿವೆ ಇಲ್ಲೇ ಬರ್ತದೆ. ಓಕೆನಾ, ಇಲ್ಲೇ ಭಾಗದಲ್ಲಿ ಬರ್ತದೆ ಅದು ಬೇಲಾನ್ ಕಣಿವೆ. ಇದು 3ರಲ್ಲೂ, ಓಕೆ 3ರಲ್ಲೂ, ನವಶಿಲಾಯುಗ, ಅದಾದ ನಂತರ ಯಾವುದು ಮಧ್ಯ ಶಿಲಾಯುಗ, ಇನ್ನೊಂದು ಯಾವುದು ಅಂದರೆ ಹಳೆಯ ಶಿಲಾಯುಗ, 3ರಲ್ಲೂ ಕಂಡು ಬರ್ತದೆ. ಯಾವುದು ಬೇಲಾನ್ ಕಣಿವೆ. ಓಕೆ, ಬೇಲಾನ್ ಕಣಿವೆ, ಸರಿನಾ, ಇದು ನೆನಪಿಟ್ಕೊಳ್ಳಿ ನಿಮಗೆ. ಸೊ ಏನಾದರೂ ಕ್ಲಾಸ್ ಬೋರ್ ಆಗ್ತಿದೆಯಾ, ಕ್ಲಾಸ್ ಬೋರ್ ಆದರೆ ಏನಿಲ್ಲ, ಡಬಲ್ ಟ್ಯಾಪ್ ಮಾಡೋದು, ಮುಂದೆ ಹೋಗೋದು ಅಷ್ಟೇ. ಓಕೆನಾ, ಯಾಕಂದರೆ ನೀವು ಏನಾದರೂ ವೀಡಿಯೋನೇ ನೀವು ಹೊರಗಡೆ ಬಂದರೆ ನಿಮಗೆ ಲಾಸ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನೆಕ್ಸ್ಟ್ ಪ್ರಶ್ನೆ ಅಲ್ಲ, ಇದು ಲೋಹಗಳ ಯುಗ ಅಂತ ಬರ್ತದೆ. ಓಕೆನಾ, ಈ ಲೋಹಗಳ ಯುಗದಲ್ಲಿ ಟೋಟಲ್ ಏನು ಬರ್ತದೆ ಅಂದರೆ, ಇವಾಗ ನಮ್ಮ ಸಿಂಧು ನಾಗರಿಕತೆ ಇದೆ ಅಲ್ವಾ, ಇದು ಲೋಹಗಳ ಯುಗದಲ್ಲಿ ಬರ್ತದೆ. ಯಾವ ಲೋಹಗಳ ಯುಗದಲ್ಲಿ ಬರ್ತದೆ? ಕಂಚಿನ ಯುಗದಲ್ಲಿ ಬರ್ತದೆ, ಸರಿನಾ. ಸೊ ಈ ರೀತಿ ಲೋಹಗಳ ಯುಗದಲ್ಲಿ ಕಂಚಿನ ಯುಗ ಅಂತ ನಾವು ಇದ್ರ ಸಪ್ರೇಟಾಗಿ ಮಾರ್ಕ್ ಮಾಡ್ಕೋತೀವಿ. ಸೊ ಅದರಲ್ಲಿ ಕೊಟ್ಟಿದ್ದಾನೆ ಒಂದು ತಾಮ್ರ ಮತ್ತು ಕಂಚಿನ ಯುಗ ಅಂತೇಳಿ. ಅಂದರೆ ತಾಮ್ರ ಮತ್ತು ಕಂಚಿನ ಯುಗ ಅಂದರೆ ಒಂದೇ ಕಾಲದಲ್ಲಿ, ಯಾಕಂದರೆ ತಾಮ್ರಕ್ಕೆ ನೀವು ತವರ ಸೇರಿಸಿದ್ರೆ, ಓಕೆ, ತಾಮ್ರಕ್ಕೆ ನೀವು ತವರ ಸೇರಿಸಿದ್ರೆ ಏನಾಗುತ್ತೆ ಅಂದರೆ ಕಂಚು ಆಗ್ತದೆ. ಓಕೆ, ನೀವು ಯಾವುದು ಸೈನ್ಸಲ್ಲಿ ನೋಡಿರ್ತೀರ, ಇದು ಪ್ರಶ್ನೆ ಒಂದು 10-20 ಸರಿ ಬಂದಿದೆ PCನಲ್ಲಿ, ಹಾಗೆ ಯಾವುದು PSIನಲ್ಲಿ. ಸೊ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಯಿತು. ಓಕೆನಾ, ಮೊದಲು ಮಾನವರು ಬಳಸಿದ ಲೋಹ ತಾಮ್ರ. ಓಕೆ, ಯಾವುದಂದರೆ ಮೊದಲು ಮಾನವರು ಬಳಸಿದ ಲೋಹ ತಾಮ್ರ, ನೆನಪಿರಲಿ ಇದು ನಿಮಗೆ. ಒಂದೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೀ ಆನ್ಸರ್ ಏನು ಕೊಟ್ಟಿದ್ದಾನೆ ಗೊತ್ತಾ, ಬಂಗಾರ ಅಂತ ಕೊಟ್ಟಿದ್ದಾನೆ ಆ್ಯಕ್ಚುಲಾಗಿ, ಬಟ್ ತಾಮ್ರ ಅಂತ ಅವನೇ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾನೆ. ನೀವೇನಾದರೂ ತಾಮ್ರ ಹಾಕಿದ್ರೆ ನೀವು ಏನಂದರೆ ಅದು ನೆಕ್ಸ್ಟ್ ಅಬ್ಜೆಕ್ಷನ್ ಹಾಕಕ್ಕೆ ಬರುತ್ತೆ. ನಾನು ಒಂದು ಮಾರ್ಕ್ಸ್ ಕೊಡು, ಇಲ್ಲಿ ಬುಕ್ಕಲ್ಲಿ ಹ್ಯಾಂಗೆ ಕೊಟ್ಟಿದ್ಯಾ, ನೀನೇ ಹಿಂಗಿದ್ರೆ ಕೀ ಆನ್ಸರ್ ಬಿಟ್ಟಿದ್ಯಾ ಅಂತ. ನೀವೇನಾದರೂ ಬಂಗಾರ ಹಾಕಿದ್ರೆ ನೀವು ಕೇಳಕ್ಕೆ ಬರೋದಿಲ್ಲ ಮ್ಯಾಕ್ಸಿಮಮ್, ಸರಿನಾ. ಸೊ ಅದಕ್ಕೆ ತಾಮ್ರ ಅಂತ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಇದೇ ಪುಸ್ತಕದಲ್ಲಿ ಇನ್ನೊಂದು ಕನ್ಫ್ಯೂಷನ್ ಆಗೋ ಕೊಟ್ಟಿದ್ದಾನೆ ಮಾಹಿತಿ, ಏನು ಗೊತ್ತಾ, ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕಿಂತ ಮುಂಚೆ ಕಬ್ಬಿಣನೇ ಇದ್ರೇನೋ ಫೇಮಸ್ ಇತ್ತು, ಅಂದರೆ ಬಳಕೆಯಲ್ಲಿತ್ತು ಅಂತ ಕೊಟ್ಟಿದ್ದಾನೆ. ಸೊ ಇವಾಗ ಯಾವ್ದು ಹಾಕ್ತೀರಾ, ತಾಮ್ರ ಹಾಕ್ತೀರಾ, ಕಬ್ಬಿಣ ಹಾಕ್ತೀರಾ? ಸೊ ಆಪ್ಷನ್ ನೋಡಿ ಹಾಕಬೇಕಾಗುತ್ತೆ ಅವಾಗಲ್ಲಿ, ಸರಿನಾ. ಸೊ ಕ್ವಶನ್ ಹೇಗೆ ಕೇಳಿರ್ತಾನೆ ಅದ್ರ ಮೇಲೆ ಆಪ್ಷನ್ ಹೇಗೆ ಕೊಟ್ಟಿರ್ತಾನೆ ಅದ್ರ ಮೇಲೆ ಹಾಕಬೇಕಾಗುತ್ತೆ. ಸೊ ಕನ್ಫ್ಯೂಷನ್ ಆಗಂಗೆ ಕೊಟ್ಟಿದ್ದಾನೆ ಒಂದು ಬುಕ್ಕಲ್ಲೇ, ಸರಿನಾ, ಅದಕ್ಕೆ ನೋಡ್ಕೊಳ್ಳಿ ನೀವು. ಸೊ ಈ ತಾಮ್ರಕ್ಕೆ ತವರ ಸೇರಿಸಿದ್ರೆ, ಓಕೆ, ಈ ತಾಮ್ರಕ್ಕೆ ತವರವನ್ನು ಸೇರಿಸಿದಾಗ ಕಂಚು ಉತ್ಪಾದನೆ ಆಗ್ತದೆ. ಯಾಕೆ ಕಂಚು ಉತ್ಪಾದನೆ ಮಾಡೋಕ್ಕೆ ಕಲಿತರು ಅಂದರೆ, ಇವಾಗ ತಾಮ್ರ ಸ್ವಲ್ಪ ಮೆತ್ತಗಿರ್ತದೆ ಅದು, ಓಕೆನಾ. ಕಂಚು ಅದ್ರ ಜೊತೆ ಏನೋ ಒಂದು ಆ್ಯಡ್ ಮಾಡಿರ್ತೀವಲ್ವಾ ಎಡಿಷ್ನಲ್ ಆಗಿ. ಸೊ ಅದಕ್ಕೆ ಏನಾಗ್ತದೆ ಅಂದರೆ ಗಡಸಾಗ್ತದೆ. ತವರ ಮಿಕ್ಸ್ ಮಾಡಿದಾಗ ಅದು ಏನಾಗ್ತದೆ, ತಾಮ್ರ ಗಡಸಾಗ್ತದೆ, ಸರಿನಾ. ಗಡಸಾಗಿ ಅದಕ್ಕೆ ಹೆಸರು ಏನು ಕೊಡ್ತೀವಿ ಅಂದರೆ ನಾವು ಕಂಚು ಅಂತ ಕೊಡ್ತೀವಿ, ಸರಿನಾ. ಸೊ ಕಂಚು ಹಾರ್ಡ್ ಇರ್ತದೆ, ಸರಿನಾ, ಕಂಚು ಹಾರ್ಡ್ ಇರ್ತದೆ, ನೆನಪಿರಲಿ ನಿಮಗೆ ಅದು. ಸೊ ನೆಕ್ಸ್ಟ್ ಏನು ಬರ್ತದೆ ಅಂದರೆ, ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲಿಯೇ ಶಿಲಾಯುಧಗಳು ಮುಂದುವರೆದವು. ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಎಂದು ಕರೆಯಲಾಗುವುದು. ಇದು 5,000 ವರ್ಷದಿಂದೀಚೆಗೆ ಕಂಡುಬರುತ್ತದೆ ಅಂತ ಕೊಟ್ಟಿದ್ದಾನೆ. 5 ಲಕ್ಷ ವರ್ಷದಿಂದ 9,000 ವರ್ಷದವರೆಗೂ ಯಾವುದು ಹಳೆಯ ಶಿಲಾಯುಗ, 12,000ವರೆಗೂ ಕಂಡುಬತ್ತು. 12,000ರಿಂದ 9,000 ಮಧ್ಯ ಶಿಲಾಯುಗ. ಅದಾದ ನಂತರ 9,000ರಿಂದ 5,000 ವರ್ಷದವರೆಗೂ ಯಾವುದು ಅಂದರೆ ನವಶಿಲಾಯುಗ. ಈ ನವಶಿಲಾಯುಗದ ನಂತರ ಯಾವುದು ಬರ್ತದೆ ಅಂದರೆ ಕಂಚಿನ ಅಂದರೆ ಲೋಹದ ಯುಗ ಬರ್ತದೆ, ಸರಿನಾ. ಲೋಹದ ಯುಗ 5,000 ವರ್ಷದಿಂದ ಇತ್ತೀಚೆಗೆ ಕಂಡು ಬರ್ತಾ ಇದೆ, ಸರಿನಾ, ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಇಲ್ಲಿ ಇದನ್ನು ಕೊಟ್ಟಿದ್ರು ನೋಡಿ, ಯಾವುದಂದರೆ ಬೃಹತ್ ಶಿಲಾ ಸಂಸ್ಕೃತಿಯ ಶಿಲಾಗೋರಿಗಳು. ಇವು ಕರ್ನಾಟಕದಲ್ಲಿ ಎಲ್ಲಿ ಕಂಡು ಬರ್ತವೆ ಹೇಳಿ ನೋಡೋಣ, ಕಾಮೆಂಟ್ ಮಾಡಿ. ನಾನು ಪ್ರಶ್ನೆ ಹಾಕಿದ್ದೀನಲ್ಲ, ಪ್ರಶ್ನೆದಲ್ಲಿ ಇದು ಹಾಕಿದ್ದೀನಿ, ನಿಮ್ಗೆ ಆನ್ಸರ್ ಸಿಗುತ್ತೆ. ಬಟ್ ಅಲ್ಲಿವರೆಗೂ ಈ ಕಾಮೆಂಟ್ ಮಾಡಿರಿ ನೀವು, ಇದು ಎಲ್ಲಿ ಕಂಡು ಬರ್ತದೆ ಅಂತ. ಯಾಕಂದರೆ ಇದು ಕೂಡ ಇದ್ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ, ಇಂಪಾರ್ಟೆಂಟ್ ಇದೆ ಇದು ಕೂಡ. ಬೃಹತ್ ಶಿಲಾ ಸಂಸ್ಕೃತಿಯ ಶಿಲಾಗೋರಿಗಳು ಕರ್ನಾಟಕದ ಯಾವ ತಾಣದಲ್ಲಿ ಕಂಡು ಬಂದಿದ್ದೇವೆ ಅಂತ ಕೇಳಿದ್ದಾನೆ. ಸೊ ಅದಕ್ಕೆ ಕಾಮೆಂಟ್ ಹಾಕಿ, ಇಲ್ಲಾಂದರೆ ನಾನು ವಿಡಿಯೋ ಎಂಡಲ್ಲಿ ಹೇಳಿರ್ತೀನಿ, ಸರಿನಾ. ಇಲ್ಲಾಂದ್ರೆ ಅಲ್ಲಿ ಕ್ವಶನ್ ಕೂಡ ಹಾಕಿದ್ದೀನಿ, ಅದಕ್ಕೆ ನೀವೇ ಆನ್ಸರ್ ಮಾಡುವಂತೆ. ಆಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಅದೆಲ್ಲ ಜಾಸ್ತಿ ಏನು ಇಂಪಾರ್ಟೆಂಟ್ ಇಲ್ಲ. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ
ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ದೊರೆತಿವೆ. ಓಕೆ, ಯಾವುದು? ತಾಮ್ರ ಮತ್ತು ಕಂಚಿನ ಶಿಲಾಯುಗಗಳ ಆಧಾರಗಳು ದೊರೆತಿವೆ. ಎಲ್ಲಿ? ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ. ಸರಿಯಾ? ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕಬ್ಬಿಣ ಯುಗ ಅಂತ ಬರ್ತದೆ. ಓಕೆ, ಅದು ಕಂಚಿನ ಯುಗ ಆಯಿತು. ಈಗ ಕಬ್ಬಿಣ ಯುಗ. ಈ ಕಬ್ಬಿಣ ಯುಗ ಆ್ಯಕ್ಚುಲಾಗಿ ಕಂಚಿನ ಯುಗ ಬಂದ ನಂತರ ಬರ್ತದೆ ಅಂತ ಕೂಡ ಹೇಳ್ತಾರೆ. ಬಟ್ ಅದರಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು ಅಂತ ಹೇಳ್ತಿದ್ದಾನೆ. ಸರಿನಾ? ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು ಅಂತೆ. ಯಾವುದು? ಕಬ್ಬಿಣ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಸಿಂಧು ನಾಗರಿಕತೆಯ ಜನರಿಗೆ ಯಾವ ಮೆಟಲ್ ಗೊತ್ತಿರಲಿಲ್ಲ ಅಂತ ಕೇಳಿದ್ರೆ ಕಬ್ಬಿಣ ಗೊತ್ತಿರಲಿಲ್ಲ. ಯಾವ ಪ್ರಾಣಿ ಗೊತ್ತಿರಲಿಲ್ಲ ಅಂದರೆ ಕೇಳಿದ್ರೆ ಕುದುರೆ ಗೊತ್ತಿರಲಿಲ್ಲ. ಕುದುರೆ ಮತ್ತು ಕಬ್ಬಿಣ ಎರಡು ಕ ಬರ್ತಾವಲ್ವ, ಕಕ್ಕ. ಓಕೆ, ಆ ರೀತಿ ನೆನ್ಪಿಟ್ಕೊಬೇಡಿ. ಎರಡು ಕ ಅಂತ ನೆನ್ಪಿಟ್ಕೊಳ್ಳಿ. ಏನಾದರೂ ನೆನ್ಪಿಟ್ಕೊಳ್ಳಿ, ಬಟ್ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಪ್ರಶ್ನೆ ಕೇಳಿದ್ದಾನೆ, ಅದಕ್ಕೆ ಕೇಳ್ತಾ ಇದ್ದೀನಿ. ನಾನು ಇಷ್ಟು ಸೀರಿಯಸ್ ಆಗಿ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದಕ್ಕೆ ಕಾಮಿಡಿ ಮಾಡ್ಕೊಂಡು ಯಾಕೆ ಹೇಳ್ತಾ ಇದ್ದೀನಿ, ನಿಮ್ಗೆ ನೆನಪುಳಿಲಿ ಅಂತ. ಓಕೆನಾ? ಕ. ಓಕೆ, ಒಂದು ಕಬ್ಬಿಣ, ಇನ್ನೊಂದು ಕುದುರೆ, ಎರಡೂ ಇದ್ರೂ ಗೊತ್ತಿರಲಿಲ್ಲ. ಯಾರಿಗೆ? ಸಿಂಧು ನಾಗರಿಕತೆಯ ಜನರಿಗೆ. ಸರಿನಾ? ನೆನಪಿರಲಿ ನಿಮಗೆ. ಬಟ್ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕಿಂತ ಮೊದಲು ಯಾವುದು ರೂಢಿಯಲ್ಲಿತ್ತು, ಯಾವುದು ಬಳಕೆಯಲ್ಲಿತ್ತು? ಕಬ್ಬಿಣ ಬಳಕೆಯಲ್ಲಿತ್ತು. ಸರಿನಾ? ಇದು ಕೂಡ ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಇದು ಆದ ನಂತರ ಏನು ಬರ್ತದೆ ಅಂದರೆ ಅಭ್ಯಾಸ ಪತ್ರಿಕೆ ಕೊಟ್ಟಿದ್ದಾರೆ. ಓಕೆನಾ? ಅಭ್ಯಾಸ ಪತ್ರಿಕೆ ಏನು ಕೊಟ್ಟಿದ್ದಾರೆ ಅಂದರೆ ಅಕ್ಷರ ಪರಿಚಯವಿಲ್ಲದ ಕಾಲಘಟ್ಟವನ್ನು ಏನಂತ ಕರಿತೀವಿ? ಪ್ರಾಗೈತಿಹಾಸಿಕ ಕಲೆ ಅಂತ ಕರಿತೀವಿ. ಸೂಕ್ಷ್ಮ ಶಿಲಾಯುಗವನ್ನು ಏನಂತ ಕರಿತೀವಿ? ಮಧ್ಯಶಿಲಾಯುಗ ಅಂತ ಕರಿತೀವಿ. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಎಲ್ಲಿ ಕಂಡು ಬಂದಿದ್ದಾವೆ? ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ಕಂಡು ಬಂದಿದ್ದಾವೆ. ಸರಿನಾ? 3 ಪ್ರಶ್ನೆ ಆಯಿತಾ? ಇತಿಹಾಸದ ಪಿತಾಮಹ ಅಂತ ಯಾರಿಗೆ ಕರಿತೀವಿ? ಹೆರೋಡೋಟಸ್ನಿಗೆ ಕರಿತೀವಿ. ಸರಿನಾ? ಸೊ ಆಪ್ಷನ್ ಬಂತ, ಆನ್ಸರ್ ಸಿಗ್ತಾ ನಿಮಗೆಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಏನಿದೆ ಅಂದರೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇತಿಹಾಸದ 3 ಪ್ರಧಾನ ಕಾಲಗಳು ಯಾವುವು? ಪ್ರಾಗೈತಿಹಾಸಿಕ, ಮಧ್ಯಶಿಲಾಯುಗ, ಅದಾದ ನಂತರ ಯಾವುದು? ಪ್ರಾಗೈತಿಹಾಸ ಕಾಲ ಇತಿಹಾಸ, ಅದಾದ ನಂತರ ಪೂರ್ವದ ಕಾಲ, ಅದಾದ ನಂತರ ಇನ್ನೊಂದು ಯಾವುದು? ಇತಿಹಾಸ ಕಾಲ. 3 ಬರ್ತವೆ. ಹಳ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾನೆ. ಓಕೆನಾ? ಏನಿಲ್ಲ, ಕಲ್ಲಿನ ಕೊಡಲಿಗಳು ಇವೆಲ್ಲ ಇದ್ರೆ ಬರ್ತವೆ ಹಳೆ ಶಿಲಾಯುಗದ ಕಾಲದಲ್ಲಿ. ಅದಾದ ನಂತರ ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲು ಆರಂಭಿಸಿದರು? ಮೆಹರ್ಗರ್ನಲ್ಲಿ ಯಾವಾಗ ಆರಂಭಿಸ್ತಾರೆ? ನವಶಿಲಾಯುಗದಲ್ಲಿ ತಾನೆ. ಸೊ ಇದಕ್ಕೆ ಉತ್ತರ ಸಿಗ್ತಾ ನಿಮಗೆ. ಮಾನವರು ಬಳಸಿದ ಮೊದಲ ಲೋಹ ಯಾವುದು? ತಾಮ್ರ. ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು? ಸಾಹಿತ್ಯ ಆಧಾರಗಳು ಮತ್ತು ಅದು ಮೌಖಿಕ ಆಧಾರಗಳು. ಸರಿನಾ? ಅದಾದ ನಂತರ ಯಾವುದು ಬರ್ತದೆ? ಇನ್ನೊಂದು ಯಾವುದು ಬರ್ತದೆ ಹೇಳಿ? ಇವಾಗಲೇ ಹೇಳಿದ್ದೀನಲ್ವಾ, ಇಷ್ಟೊತ್ತನ ಹೇಳಿದ್ದೀನಲ್ವಾ? ಸೊ ಹೇಳಿ. ಸೊ ನೆಕ್ಸ್ಟ್ ಯಾವುದು ಬರ್ತದೆ ಅಂದರೆ, ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ ಅಂತ ಕೊಟ್ಟಿದ್ದಾರೆ. ಪುರಾತತ್ವ ಆಧಾರಗಳು ಯಾವ್ಯಾವ ಬಂದಿದ್ದಾವೆ ಅಂತ. ಸೊ ಇದು ಕೂಡ ನೀವೇ ಕಾಮೆಂಟ್ ಮಾಡಿ. ನಾನು ಹೇಳಿದ್ದೀನಲ್ವ ಎಷ್ಟೊತ್ತು. ಸೊ ಅದಕ್ಕೆ ಇವೆರಡು ಕೂಡ ನೀವು ಹೇಳಿ. ಸೊ ನೆಕ್ಸ್ಟ್ ಚಾಪ್ಟರ್ ಏನಿದೆ ಅಂದರೆ, ಓಕೆ, 1 ಚಾಪ್ಟರ್ ಕಂಪ್ಲೀಟ್ ಆಯಿತಾ? ಇವಾಗ ನೆಕ್ಸ್ಟ್ ಚಾಪ್ಟರ್ ಏನಿದೆ ಅಂದರೆ, ಭಾರತ ನಮ್ಮ ಹೆಮ್ಮೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಈ ಭಾರತ ನಮ್ಮ ಹೆಮ್ಮೆ ಹೋಗೋದಕ್ಕಿಂತ ಮುಂಚೆ ಈ ಪ್ರಶ್ನೆ 1ನೇ ಪಾಠದ ಮೇಲೆ ಪ್ರಶ್ನೆಗಳನ್ನ ಹಾಕಿದ್ದೀನಿ. ಸರಿನಾ? ಆ ಪ್ರಶ್ನೆಗಳನ್ನ ನೋಡ್ಕೊಂಡು ಬರೋಣ ಬನ್ನಿ ಮೊದಲು. ಸೊ ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡೋಣವಾ? ಕ್ವಿಕ್ ಆಗಿದ್ರೆ ಆನ್ಸರ್ ಮಾಡ್ತೀರಾ ನೀವು? ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಲೈನ್ ಇದೆ. ಏನಂದರೆ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಅಂದರೆ ಏನು ಅಂದರೆ, ಜೀವ ಕೊಟ್ಟವಳು ಮತ್ತು ಇದ್ರ ಜೀವವನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಇದ್ರೆ ನಮಗಿದ್ರೇನೋ ನೆಲೆ ಕೊಟ್ಟವಳು, ಇಬ್ಬರು ಇದ್ರೇನೋ ಸ್ವರ್ಗಕ್ಕಿಂತ ಹೆಚ್ಚು ಅಂತ ಹೇಳಿದ್ದಾರೆ. ಓಕೆನಾ? ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತ ಹೆಚ್ಚು ಅಂತ ಹೇಳಿದ್ದಾರೆ ಹಿರಿಯರು. ನೆನಪಿರಲಿ ಇದು ನಿಮಗೆ. ಅದಕ್ಕೆ ತಾಯಿನ ನೋಯಿಸ್ಬೇಡ್ರಿ. ಓಕೆ, ಇದು ಇತಿಹಾಸ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಇದು ನಾನು ಅಲ್ಲಿ ಏನು ಬುಕ್ಕಲ್ಲಿ ಕೊಟ್ಟಿದ್ದಾರಲ್ವಾ, ಸೊ ಅದನ್ನೇ ಸೇಮ್ ಇದ್ರೆ ಕಾಪಿ ಪೇಸ್ಟ್ ಮಾಡಿದ್ದೀನಿ ಇಲ್ಲಿ. ಸೊ ಇದನ್ನು ನೋಡ್ಕೊಳ್ಳಿ ಸ್ವಲ್ಪ, ಬಟ್ ಇದನ್ನು ಬೇಕಾಗಿಲ್ಲ ನಿಮಗೆ. ಸೊ ಇಲ್ಲಿ ಪ್ರಶ್ನೆಗಳು ಬರ್ತಿದ್ದಾವೆ ನೋಡಿ. ಪ್ರಶ್ನೆಗಳೇನಿದ್ದಾವೆ ಅಂದರೆ, ಇತಿಹಾಸದ ಪಿತಾಮಹ ಯಾರು? ಹೇಳ್ಬೋದಾ? ಹೇಳಿ. ಇತಿಹಾಸದ ಪಿತಾಮಹ ಯಾರು? ಹೆರೋಡೋಟಸ್. ಓಕೆ, ಸರಿಯಾದ ಉತ್ತರ ಇದು ನಿಮಗೆ. ಓಕೆ, ಸರಿಯಾದ ಉತ್ತರ ಯಾವುದು? ಹೆರೋಡೋಟಸ್. ರಾಬರ್ಟ್ ಬ್ರೂಸ್ಫುಟ್ ಪ್ರಾಗೈತಿಹಾಸ ಕಾಲದ ಪಿತಾಮಹ. ಕಲ್ಲಣ ಭಾರತ ಇತಿಹಾಸದ ಪಿತಾಮಹ. ಚಾಣಕ್ಯ ಯಾರು ಚಾಣಕ್ಯ ಆ್ಯಕ್ಚುಲಾಗಿ? ಹೇಳಿ, ಕಮೆಂಟ್ ಮಾಡಿ. ಮೌರ್ಯರ ಏನು ಸಂಬಂಧ ಅವರು? ಅದಾನಂತರ ಜಗತ್ತಿನ ಇತಿಹಾಸದ ಪಿತಾಮಹ ಯಾವ ದೇಶದವರು ಅಂತ ಕೇಳಿದ್ದಾರೆ. ಜಗತ್ತಿನ ಇತಿಹಾಸದ ಪಿತಾಮಹ ಯಾರು? ಹೆರೋಡೋಟಸ್ ಯಾವ ದೇಶದವರು? ಇಟಲಿ, ರೋಮ್, ಗ್ರೀಕ್ ಮತ್ತು ಅಮೆರಿಕ. ಗ್ರೀಕ್ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸರಿನಾ? ನೀವು ಕಮೆಂಟ್ ಮಾಡಿ. ನಾನು ಏನು ಆನ್ಸರ್ ಹೇಳ್ತೀನಲ್ವಾ, ಈ ಆನ್ಸರ್ ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಕ್ವಿಕ್ಕಾಗಿ ಆನ್ಸರ್ ಬಂದಿರಬೇಕು. ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಂತ ನಾನು ಹೇಳ್ತೀನಿ ಅವಾಗ. ಸರಿನಾ? ಸೊ ನಿಮಗೂ ಕೂಡ ಅನಿಸುತ್ತೆ ಅವಾಗ. ಸೊ ಇಲ್ಲಿ ಅದನ್ನು ಫೋಟೋ ಹಾಕಿದ್ದೀನಿ, ಅದು ಆಲ್ರೆಡಿ ನೋಡಿದ್ದು. ಇತಿಹಾಸದಲ್ಲಿ ಕಂಡುಬರುವ ಆಧಾರಗಳು ಯಾವುದು? ಇವಾಗಲೇ ನಿಮಗೆ ಪ್ರಶ್ನೆ ಹಾಕಿದೆ ಅಲ್ವಾ, 4ನೇ ಪ್ರಶ್ನೆ ಇತ್ತಲ್ವಾ, ಅವಾಗಲೇ ಹೇಳೋದು ಯಾವುದು? ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು. 2 ಬಂದ್ವಾ? ಮೇಲಿನ 2 ಸರಿ. ಸೊ ಇದಕ್ಕೆ 2 ಕೂಡ ಸರಿ ಆಗ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹಳೆ ಶಿಲಾಯುಗದ ಬೇಲಾನ್ ಕಣಿವೆ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರ್ತವೆ? ಬೇಲಾನ್ ಕಣಿವೆ, ತಿನೋಬೇಳ, ಪಾನಿಪುರಿ ಎಲ್ಲ ಹೇಳಿದೆ ನಿಮಗೆ ಇವಾಗ. ಓಕೆನಾ? ಇವಾಗ ಇನ್ನೂ ನೆಕ್ಸ್ಟ್ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಏನಾದರೂ ನೀವು ನೆನಪಿಟ್ಕೊಳ್ಳಿಲ್ಲ, ಎಕ್ಸಾಮಲ್ಲಿ ಇದು ಬಂದಾಗ ನೀವು ಹಾಕಲಿಲ್ಲ ಅಂದರೆ, ಓಕೆನಾ, ದೊಡ್ಡ ಮೋಸ ಇದು. ಯಾವುದು? ರಾಜಸ್ಥಾನದಲ್ಲಿ ಗಣೇಶ್ವರ ಕಂಡು ಬರುತ್ತಲ್ವಾ, ಬಾಗೂರ್ ಕಂಡು ಬರುತ್ತಲ್ವಾ? ಎಲ್ಲಿ ಕಂಡು ಬರ್ತದೆ? ರಾಜಸ್ಥಾನದಲ್ಲಿ ಬಾಗೂರ್ ಮತ್ತು ಗಣೇಶ್ವರ್ ಕಂಡು ಬರೋದಲ್ಲಿ ರಾಜಸ್ಥಾನದಲ್ಲಿ. ಪಂಜಾಬ್ದಲ್ಲಿ ಏನು ಕಂಡು ಬರ್ತದೆ? ಪಂಜಾಬ್ದಲ್ಲಿ ಏನು ಕಂಡು ಬರೋದು ಕೊಟ್ಟಿಲ್ಲ ಇಲ್ಲಿ. ಓಕೆ, ಯಾಕಂದ್ರೆ ಸಿಂಧು ನಾಗರಿಕತೆ ಕಾಲದಲ್ಲಿ ಕಂಡು ಬರ್ತವೆ.
ಯಾವ್ದು ಕಂಡು ಬರ್ತದೆ? ಬನಾಲಿ ಕಂಡು ಬರ್ತದಾ? ಮತ್ತು ಹರಿಯಾಣದಲ್ಲಿ ಕಂಡು ಬರ್ಬೇಕು ತಾನೆ ಅದು. ಸೊ ಇದನ್ನು ಮತ್ತು ಯಾವ್ದು ಕಂಡು ಬರ್ತದೆ? ರೂಪಾರ್ ಅಂತ ಒಂದು ಹೆಸರು ಕೇಳಿರ್ತೀರಲ್ವ, ಆ ರೂಪಾರ್ ಕಂಡು ಬರೋದು ಎಲ್ಲಿ ಅಂದರೆ ಪಂಜಾಬಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಮಹಾರಾಷ್ಟ್ರ ಅಂತ ಕೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಏನು ಕಂಡು ಬರ್ತದೆ ಹೇಳಿ? ದೈಮಾಬಾದ್ ಕಂಡು ಬರೋದಲ್ಲಿ ಮಹಾರಾಷ್ಟ್ರದಲ್ಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಮಧ್ಯಪ್ರದೇಶ್. ಓಕೆ, ಮಧ್ಯಪ್ರದೇಶದಲ್ಲಿ ಬೇಲಾನ್ ಕಣಿವೆ ಕಂಡು ಬರ್ತದೆ. ಇದು ಇದ್ರೇನೋ 3 ಶಿಲಾಯುಗದ ಕಾಲದಲ್ಲಿ ಕಂಡು ಬರ್ತದೆ ಇದು, ಸರಿನಾ? ನೆನಪಿರಲಿ, ಇದು ಇಂಪಾರ್ಟೆಂಟ್ ಇದೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕರ್ನಾಟಕದ ಕೆಳಗಿನ ಯಾವ ಸ್ಥಳಗಳು ಹಳೆಯ ಶಿಲಾಯುಗಕ್ಕೆ ಸಂಬಂಧಿಸಿದವೆ ಅಂತ ಕೊಟ್ಟಿದ್ದಾನೆ. ಹುಣಸಗಿ, ಬೈಚ್ಬಾಳ್, ಬಳ್ಳಾರಿ ಅಂತ ಏನಾದರೂ ಬಂದಿದೆಯಾ ಈ ಕ್ಲಾಸಲ್ಲಿ? ಫುಲ್ಲು ಬಳ್ಳಾರಿ ಅಂತ ಯೂಸೇ ಮಾಡಿಲ್ಲ ನಾನು. ಸೊ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಹುಣಸಗಿ ಮತ್ತು ಬೈಚ್ಬಾಳ. ಯಾವುದು ಹಳೆಯ ಶಿಲಾಯುಗದ ತಾಣಗಳು? ಯಾವುದು ಹಳೆಯ ಶಿಲಾಯುಗಕ್ಕೆ ಸಂಬಂಧಿಸಿದ ತಾಣಗಳು? ಹುಣಸಗಿ ಮತ್ತು ಬೈಚ್ಬಾಳ. ಯಾವುದು? ಹುಣಸಗಿ ಮತ್ತು ಬೈಚ್ಬಾಳ. ಎ ಬಿ ಮಾತ್ರ ಸರಿನಾ? ಇದಕ್ಕೆ ಸರಿಯಾದ ಉತ್ತರ ಎ ಬಿ ಮಾತ್ರ ಸರಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸೂಕ್ಷ್ಮ ಶಿಲಾಯುಗ ಎಂದು ಯಾವ ಶಿಲಾಯುಗಕ್ಕೆ ಕರೆಯುತ್ತಾರೆ? ಇಂಪಾರ್ಟೆಂಟ್ ಪ್ರಶ್ನೆ. ಹಳೆಯ ಶಿಲಾಯುಗ, ನವ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೂಕ್ಷ್ಮ ಅಂತಂದರೆ ಯಾವುದು ಅಂದರೆ ಮೈಕ್ರೋಲಿಥಿಕ್ ಏಜ್. ಯಾವುದು ಅಂದರೆ ಮಧ್ಯ ಶಿಲಾಯುಗ. ಓಕೆ, ಮಿಸೋಲಿಥಿಕ್ ಏಜ್. ಓಕೆ, ಮಧ್ಯ ಶಿಲಾಯುಗ, ಮೈಕ್ರೋಲಿಥಿಕ್ ಏಜ್ ಅಂತ ಕರಿತೀವಿ ಅದನ್ನು. ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ, ಸರಿನಾ? ಸೊ ಯಾಕೆ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅಂದರೆ ಕ್ವಶನ್ ಯಾವತ್ತು ಫಾಸ್ಟಾಗಿ ನೋಡಬೇಕು. ಓಕೆನಾ? ಫಾಸ್ಟಾಗಿ ನೋಡಿದಾಗ ತಲೆಯಲ್ಲಿ ಹೆವಿ ಪ್ರಿಂಟ್ಔಟ್ ಆಗ್ತವೆ. ಓಕೆನಾ? ಪ್ರಿಂಟೇ ಆಗ್ತವೆ ಅಂದ್ಕೊಳ್ಳಿ. ಓಕೆ, ಕಂಟ್ರೋಲ್ P ಹೊಡೆದ್ರೆ ಎಷ್ಟು ಚೆನ್ನಾಗಿ ಬರುತ್ತಲ್ವ ಡ್ರಾಫ್ಟ್ ಫಾರ್ಮೇಟ್, ಹಾಗೆ ಕುಂತ್ಕೊಂಡು ಬಿಡ್ತವೆ. ಅದನ್ನು ಸೇವ್ ಮಾಡ್ಕೋಬೇಕು ನೀವು ಅಷ್ಟೇ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಧ್ಯಶಿಲಾಯುಗದ ಕೆಳಗಿನ ಯಾವ ತಾಣ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತವೆ ಅಂತ ಕೊಟ್ಟಿದ್ದಾನೆ. ಬೇಲಾನ್ ಕಣಿವೆ ಮಧ್ಯಪ್ರದೇಶದಲ್ಲಿ ಕಂಡುಬರ್ತು. ಅದಾದ ನಂತರ ಭೀಮ್ಬೆಟ್ಕ ಎಲ್ಲಿ ಕಂಡುಬರ್ತದೆ? ಇವಾಗಲೇ ಹೇಳಿದೆ ಅಲ್ವಾ, ಬೇಲಾನ್ ಕಣಿವೆ 3 ಶಿಲಾಯುಗದ ಕಾಲದಲ್ಲಿ ಕಂಡು ಬಂದರೆ ಈ ಭೀಮ್ಬೆಟ್ಕ ಏನಿದೆಯಲ್ವಾ, ಈ ಭೀಮ್ಬೆಟ್ಕ ಕಂಡುಬರೋದು ಒಂದು ಹಳೆಯ ಶಿಲಾಯುಗ ಮತ್ತು ಮಧ್ಯ ಶಿಲಾಯುಗದ ಎರಡರಲ್ಲೂ ಕೂಡ ಕಂಡುಬರ್ತದೆ ಇದು ಭೀಮ್ಬೆಟ್ಕ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ಆದಮ್ಗರ್ ಅಂತ ಕೊಟ್ಟಿದ್ದಾನೆ, ಮತ್ತು ಬ್ರಹ್ಮಗಿರಿ ಅಂತ ಕೊಟ್ಟಿದ್ದಾನೆ, ಕನಗನಹಳ್ಳಿ ಅಂತ ಕೊಟ್ಟಿದ್ದಾನೆ. ಇವು ಎಲ್ಲಿ ಕಂಡು ಬರ್ತವೆ ಅಂದರೆ ಕರ್ನಾಟಕದಲ್ಲಿ ಕಂಡು ಬರ್ತವೆ ಆ್ಯಕ್ಚುಲಾಗಿ, ಸರಿನಾ? ಸೊ ಆದಮ್ಗರ್ ನಿಮ್ಗೆ ಆಗೋದೇ ಇಲ್ಲ ಇದು. ಸಾರಿ, ಆದಮ್ಗರ್ ಅಲ್ಲ, ಆದಮ್ಗರ್ ಕೂಡ ಆಗುತ್ತದೆ. ಸಾರಿ ಆದಮ್ಗರ್ ಕೂಡ ಆಗ್ತದೆ. ಭೀಮ್ಬೆಟ್ಕ ಮತ್ತು ಆದಮ್ಗರ್ ಇದಾವಲ್ವ, ಇವೆರಡೂ ಕೂಡ ಎಲ್ಲಿ ಕಂಡು ಬರ್ತವೆ ಅಂದರೆ ಮಧ್ಯಪ್ರದೇಶದಲ್ಲೇ ಕಂಡು ಬರ್ತವೆ, ಸರಿನಾ? ನೆನ್ಪಿಟ್ಕೊಳ್ಳಿ ಇವೆರಡೂ ಕೂಡ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಧ್ಯಶಿಲಾಯುಗದ ತಾಣ ಬಾಗೂರು. ಓಕೆ, ಬಾಗೂರು ಮತ್ತು ಗಣೇಶ್ವರ ಎಲ್ಲಿ ಕಂಡು ಬರ್ತವೆ? ಮಧ್ಯಪ್ರದೇಶ ಅಲ್ಲ, ಭೀಮ್ಬೆಟ್ಕ ಮತ್ತು ಇದ್ರೆ ಯಾವುದು ಬೇಲಾನ್ ಕಣಿವೆ ಕಂಡು ಬಂತು. ಆಂಧ್ರ ಪ್ರದೇಶದಲ್ಲಿ ಕರ್ನೂಲ್ ಕಂಡು ಬರ್ತದೆ, ಅಮರಾವತಿ ಕಂಡು ಬರ್ತದೆ. ಕರ್ನಾಟಕದಲ್ಲಿ ಯಾವುದು ಇವಾಗಲೇ ಹೇಳಿದೆ ಅಲ್ಲ, ಬೇಚ್ಬಾಳ ಮತ್ತು ಹುಣಸಗಿ ಮತ್ತು ಯಾವುದು ಕನಗಿನಹಾಳ, ಇವೆಲ್ಲ ಕಂಡು ಬರೋದು ಕರ್ನಾಟಕದಲ್ಲಿ. ರಾಜಸ್ಥಾನದಲ್ಲಿ ಕಂಡು ಬರೋದು ಯಾವುದು ಅಂದರೆ ಒಂದು ರಾಜಸ್ಥಾನ, ಇದು ಯಾವುದು ಬಾಗೂರು, ಮತ್ತು ಇನ್ನೊಂದು ಯಾವುದು ಅಂದರೆ ಹೇಳಿ ಗಣೇಶ್ವರ್. ಓಕೆನಾ? ನೆನಪಿರಲಿ ಇದು ನಿಮಗೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನವಶಿಲಾಯುಗದ ತಾಣ ಬ್ರುಜ್ ಹೋಮ್. ಓಕೆ, ಸ್ವಲ್ಪ ಅದು ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಸರಿನಾ? ಇದು ಎಲ್ಲಿ ಕಂಡು ಬರ್ತದೆ ಹೇಳಿ ನೋಡೋಣ. ನೆಲದಲ್ಲಿ ಗುಹೆಗಳನ್ನು ಮಾಡಿ ಮನೆಗಳನ್ನ ಮಾಡ್ತಾಯಿದ್ರು ನವಶಿಲಾಯುಗದ ಟೈಮ್ನಲ್ಲಿ. ಎಲ್ಲಿ ಹೇಳ್ಬೋದಾ? ಹೇಳ್ತೀರಾ ನೀವು ಯಾವುದು ಅಂತ? ಜಮ್ಮು ಕಾಶ್ಮೀರ ಅಂತ ಹೇಳ್ತೀರಾ, ಸರಿನಾ? ಸೊ ಜಮ್ಮು ಕಾಶ್ಮೀರಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಭಾರತ ಶಿಲಾಯುಗದ ನೆಲೆಗಳು ಎಲ್ಲ ಕೂಡ ಹಾಕಿದ್ದೀನಿ ನೋಡಿ ಇಲ್ಲೇ ಒಂದು ಕಡೆ. ಇದನ್ನು ಒಂದು ಕಡೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ನಿಮ್ಮ ಹತ್ರ ಬುಕ್ ಇದ್ದರೆ ನೋ ಪ್ರಾಬ್ಲಮ್, ಬಟ್ ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇದನ್ನು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ನಿಮ್ಗೆ 1-2 ದಿನ ನಿಮ್ಮ ವಾಲ್ಪೇಪರ್ನ ಹಾಕೊಂಡ್ಬಿಡಿ ಇದನ್ನು, ಸರಿನಾ? ನಿಮಗೆ ಬಯಾಟ್ ಮಾಡೋದು ಬೇಕಾಗೇ ಇಲ್ಲ, ನೀವು ಮತ್ತೆ ಓದೋದು ಬೇಕಾಗೇ ಇಲ್ಲ. ನಿಮ್ಗೆ ಇದ್ರೆ ನೋಡ್ತಾನೆ ನಿಮ್ಗೆ ನೆನಪು ಉಳಿದು ಬಿಡ್ತದೆ. ಓಕೆನಾ? ಇದು ಒಂದು ದಿನ ನೀವು ಇದ್ರೆ ಏನೋ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ DP ಹಾಕೊಂಡ್ಬಿಡಿ. ಸಾರಿ, DP ಅಲ್ಲ, DP ಹಾಕೊಂಡ್ರೆ ಎಲ್ಲರಿಗೆ ಇದ್ರೆ ನೀವು ಓದ್ತಾ ಇದ್ದೀರಿ ಅಂತ ತೋರಿಸ್ಕೊಂಡಂಗಾಗುತ್ತೆ. ವಾಲ್ಪೇಪರ್ ಹಾಕೊಂಡ್ಬಿಡಿ, ಸರಿನಾ? ಹೋಮ್ ಪೇಜಲ್ಲಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಮಾನವರು ಮೊದಲು ಬಳಸಿದ ಲೋಹ ಯಾವುದು ಅಂತ ಕೇಳಿದ್ದಾನೆ. ಯಾವುದು ಬಳಸಿದ್ದಾನೆ? ತಾಮ್ರ ಬಳಸಿದ್ದಾನೆ. ದಕ್ಷಿಣ ಭಾರತದಲ್ಲಿ ಯಾವುದು ಬಳಸಿದ್ದಾನೆ? ಕಬ್ಬಿಣ ಬಳಸಿದ್ದಾನೆ. ಯಾರು? ಮಾನವ, ಸರಿನಾ? ತಾಮ್ರ ಮತ್ತು ತವರು ಸೇರಿಸಿದ್ರೆ ಏನಾಗುತ್ತೆ? ಕಂಚಾಗುತ್ತೆ. ಓಕೆನಾ? ತಾ ಅಂತ ನೆನ್ಪಿಟ್ಕೊಂಡ್ರೆ ಯಾವುದು ಅಂದರೆ ಕಂಚು. ಓಕೆನಾ? ತ್ರಾಸ, ತಾಮ್ರ ಮತ್ತು ಸತ್ತು ಸೇರಿಸಿದ್ರೆ ಏನಾಗುತ್ತೆ ಹೇಳ್ಬೋದಾ? ಹಿತ್ತಾಳೆ ಆಗ್ತದೆ, ಸರಿನಾ? ಹಿತ್ತಾಳೆ ಶ್ರೇಷ್ಠವಾ ಕಂಚು ಶ್ರೇಷ್ಠವಾ? ಕಂಚು ಶ್ರೇಷ್ಠ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಬೃಹತ್ ಶಿಲಾ ಸಂಸ್ಕೃತಿಯ ಶಿಲಾಗೋರಿಗಳು. ನಿಮಗೆ ಆವಾಗಲೇ ಕೇಳಿದೆ ಅಲ್ವಾ, ಕಾಮೆಂಟ್ ಮಾಡಿ ಅಂತ ಹೇಳಿದೆ ಅಲ್ವಾ? ಯಾವುದು ಬೃಹತ್ ಶಿಲಾ ಸಂಸ್ಕೃತಿಯ ಶಿಲಾಗೋರಿಗಳು ಕೆಳಗಿನ ಯಾವ ಸ್ಥಳಗಳಲ್ಲಿ ಕಂಡು ಬರ್ತವೆ? ಒಂದು ಪಿಕ್ಚರ್ ತೋರಿಸಿದೆ ನಿಮಗೆ, ಅದು ಎಲ್ಲಿ ಕಂಡು ಬರ್ತವೆ ಅಂತ ಕೇಳಿದ್ದೆ, ಸರಿನಾ? ಯಾವುದು? ಕರ್ನೂಲ್ ಅಂತ ಕೊಟ್ಟಿದ್ದಾರೆ. ಬೆಂಕಿಯ ಕುರುಹುಗಳು ಕಂಡು ಬಂದಿದ್ದಾವೆ. ಹಳೆ ಶಿಲಾಯುಗದ ತಾಣ ಇದು. ಹಿರೇಬೆಣಕಲ್ ಅಂತ ಕೊಟ್ಟಿದ್ದಾನೆ, ಮಾಬೂಲ್ ಅಂತ ಕೊಟ್ಟಿದ್ದಾನೆ, ಕಾಬೂಲ್ ಅಂತ ಕೊಟ್ಟಿದ್ದಾನೆ. ಕನ್ಫ್ಯೂಷನ್ ಮಾಡೋಕ್ಕೆ ನಾನೇ ಹಾಕಿದ್ದೇನೆ, ಇದನ್ನು ಕೊಟ್ಟಿಲ್ಲ ಯಾರು, ನಾನೇ ಹಾಕಿದ್ದೀನಿ ಇವೆಲ್ಲ. ಓಕೆನಾ? ಸೊ ಇದು ಸರಿಯಾದ ಉತ್ತರ ಯಾವುದು ಅಂದರೆ ಹಿರೇಬೆಣಕಲ್. ಓಕೆ, ಹಿರೇಬೆಣಕಲ್ ಎಲ್ಲಿ ಕಂಡು ಬರ್ತದೆ? ಕೊಪ್ಪಳದಲ್ಲಿ ಕಂಡು ಬರ್ತದಾ ಅಥವಾ ಯಾವುದು ಅಂದರೆ ಬಳ್ಳಾರಿಯಲ್ಲಿ ಕಂಡು ಬರ್ತದೆ? ಇದನ್ನು ನೀವು ಕಾಮೆಂಟ್ ಹಾಕಿ ಪ್ಲೀಸ್. ಓಕೆ, ಯಾಕಂದರೆ ನಿಮ್ದು ಸ್ವಲ್ಪ ಇಂಟ್ರ್ಯಾಕ್ಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇದು ಹಿರೇಬೆಣಕಲ್, ಇದು ಇಂಪಾರ್ಟೆಂಟ್ ಇದೆ. ಇದು ಪ್ರಶ್ನೆ ಕೇಳ್ತಾನೆ. ಓಕೆನಾ? ಯಾಕಂದರೆ ಶಿಲಾಗೋರಿಗಳು ಹೆವಿ ಇಂಪಾರ್ಟೆಂಟ್ ಸ್ಪಾಟ್ ಇದೆ ಅದು, ಸರಿನಾ? ಸೊ ಅದಕ್ಕೆ ಕೇಳ್ತಾನೆ, ನೆನಪಿರಲಿ ಇದು. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ತಾಮ್ರಕ್ಕಿಂತ ಮೊದಲೇ ಬಳಕೆಯಲ್ಲಿದ್ದ ಲೋಹ ಯಾವುದು? ಬಂಗಾರ ಇದ್ರೇ ಬಳಕೆ ಇರಲಿಲ್ಲ. ಬಂಗಾರ ಆ್ಯಕ್ಚುಲಾಗಿ ಎಲ್ಲರಿಗಿಂತ ಮೊದಲು ಗೊತ್ತಿತ್ತು, ಆದರೆ ಬಳಸ್ತಾ ಇರಲಿಲ್ಲ, ಸರಿನಾ? ಅವರಿಗೆ ಗೊತ್ತಿದ್ದದ್ದು ಯಾವುದು ಅಂದರೆ ಬಂಗಾರ ಅಂದರೆ ಗೊತ್ತಿತ್ತು, ಆದರೆ ಬಳಸ್ತಾ ಇರಲಿಲ್ಲ. ಯಾವುದೇ ಆಭರಣ ಮಾಡೋಕ್ಕಾಗಲಿ, ಅದಾಂತರ ಯಾವುದೇ ಒಂದು ಆಯುಧ ಮಾಡೋಕ್ಕಾಗಲಿ ಬಳಸ್ತಾ ಇರಲಿಲ್ಲ. ಸೊ ಬಂಗಾರ ಮೊದಲು ಗೊತ್ತಿತ್ತು, ಬಟ್ ಅವ್ರು ಬಳಕೆಯಲ್ಲಿದ್ದ ಅಂತ ಕೇಳಿದ್ದಾನೆ. ಪ್ರಶ್ನೆ ಏನು ಕೇಳಿದ್ದಾನೆ? ಬಳಕೆಯಲ್ಲಿದ್ದ ಯಾವುದು? ತಾಮ್ರ, ಕಬ್ಬಿಣ? ಯಾವುದಾಗುತ್ತೆ? ಕಬ್ಬಿಣ ಬರುತ್ತೆ. ಓಕೆ, ಯಾಕಂದರೆ ತಾಮ್ರಕ್ಕಿಂತ ಮೊದಲು ಅಂತ ಕೇಳಿದ್ದಾನೆ ಅವನು.
ಮೊದಲು ಅಂತ ಕೇಳಿದ್ರೆ ತಾಮ್ರ ಅಂತ ಹಾಕ್ತಿದ್ದೀವಿ. ತಾಮ್ರಕ್ಕಿಂತ ಮೊದಲು ಅಂತ ಕೇಳಿದಾನೆ ಅವಾಗ ಏನಂತ ಹಾಕಬೇಕಾಗುತ್ತೆ? ಕಬ್ಬಿಣ ಅಂತ ಹಾಕಬೇಕಾಗುತ್ತೆ, ಸರಿನಾ? ಸೊ ಅದಕ್ಕೆ ಉತ್ತರ ಕಬ್ಬಿಣ ಆಗ್ತದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇದು 2ನೇ ಚಾಪ್ಟರ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಿದ್ದಾವೆ, ಸರಿನಾ? ಸೊ 2ನೇ ಚಾಪ್ಟರ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳಿದ್ದಾವೆ. ಸೊ ಆಲ್ರೆಡಿ 53 ನಿಮಿಷ ಆಯ್ತಲ್ವಾ? ಸೊ ಅದಕ್ಕೆ 56 ನಿಮಿಷ ಆಯ್ತು ಇವಾಗ. ಸೊ ಅದಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇದು ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಕಾಮೆಂಟ್ ಹಾಕಿ, ಓಕೆನಾ? ವಿಡಿಯೋ ಚೆನ್ನಾಗಿತ್ತು, ಇದಕ್ಕಿಂತ ಸ್ವಲ್ಪ ಅಪ್ಗ್ರೇಡ್ ಮಾಡಿ ನಮಗೆ ಕ್ಲಾಸ್ ಹೇಳಿ ಅಂತ, ಓಕೆನಾ? ಇದಕ್ಕಿಂತ 200 ಪಟ್ಟು ನಿಮಗೆ ಇದ್ರೇನೋ ಎಫರ್ಟ್ ಹಾಕಿ ನಾನು ಕ್ಲಾಸ್ನ ರೆಡಿ ಮಾಡ್ಕೊಂಡು ಬರ್ತೀನಿ, ಓಕೆನಾ? ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಫ್ ಯು ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.